ಈ ಕಾರ್ಯಕ್ರಮ ಮಾಡ್ತೆ ಅದಾಗ ಕೆಲವು ಮಾತ ವಿಚಾರಗಳು ಬರ್ತದೆ ಅವು ಓಡೋದು ಪೂರ ವಿಚಾರಗಳು ಬರ್ತದೆ ಹೋಗ್ಬೋಡೋದಲ್ಲ ದೀಪಾವಳಿ ದಾಣಿ ಹೆಂಗು ಏನು ಕರ್ನಾಟಕರಣೆ ಯುವಕರಣೆ ಮಕ್ಕಳು 4 ಜನ ಅಲ್ಲ ಈ ಸರಿ ಕೋಆರ್ಡಿನೇಟ್ ಮಾಡಿ ಅಗಲು ಪಂಡ್ಯರು ಈಶ್ವರಣ್ಣ ಕರೀನ ಸತ್ತಿಂದ ಈರು ಮಾತಾಡ ಅವೇ ನಮ್ಮನೆ ಮಕ್ಕಳೇ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಕೊರಪ ಪಡೆದು ಗವರ್ನರ್ ಪಂಡ್ಯರು ಗವರ್ನರ್ ಏನು ಪಂಡ್ಯರು ಅದೆಲ್ಲ ಯಾರು ಈ ಸಂದರ್ಭಗಳು మీకు ಅವಕಾಶ ಕೊಡಲಿಕ್ಕೆ ಸ್ವಲ್ಪ ಸುಂದರ ಒಂದುಲೆ ದೀಪಾವಳಿ ಪಡನಾಡ ಒಂದು ಒಬ್ಬತ್ತು ಭಾರತ ದೇಶಗಳು ಮಾತೆಲ್ಲ ಆಚರಣೆ ಮಾಡ್ತಾ ಪರ್ವ ಇತ್ತಿಂದ ಅವು ದೀಪಾವಳಿ ಪರ್ವ ಬೇರೆ ಬೇರೆ ಪರ್ವ ಕೆಲವಡೆ ಡಾಕ್ಟರ್ ಕೆಲವಡೆ ಡಾಕ್ಟರ್ ಆಡ ದೀಪಾವಳಿ ಪರ್ವ ಇಡೀ ದೇಶಗಳು ಆಚರಿಸಿದ ಪರ್ವ ದೀಪಾವಳಿ ಪರ್ವ ಐದು ತುಳುಟು ದೀಪಾವಳಿ ಬಂದಿದೆ ತುಳುಟು ಪರ್ವ ಅಂದೇ ಬಂದಿದೆ ಪರ್ವ ಬಂಡದಾದ ಬಂದ ದೀಪಾವಳಿ ಅಪಗದ ಕಾಲೋಡು ನುಗ್ಗು ಗುಣಸಗಳ ಬಂಗತ್ತಿನ ಕಾಲೋಡು ಈ ಪರ್ವದ ಸಮಯಡು ಬಾರ್ ಮತ್ತು ಇಲ್ಲದಲ್ಲೇ ಬಾಕಿ ಇಟ್ಟಿನ ಪೂರ ದುಡ್ಡು ಪೂರ ಬರೆದು ಐದು ಬೊಕ್ಕ ಅಗುಲು ಎಡ್ಡೆ ಕುಂಟಾಗಿ ಪಾಡ್ದು ಅದ್ರ ಪೂರ ನನ್ನ ದುಮ್ಮು ಅಕ್ಕೆ ಅಕ್ಷರಕ್ಕೆ ಮಣ್ಪೇರು ಮಣ್ಪಂಚುವುದು ಕಾರ್ಯಕ್ರಮ ನೆಕ್ಕೊಂದು ಧಾರ್ಮಿಕ ಟೆಚ್ಚು ನಮ್ಮ ಒಕ್ಕಡೆ ಪಟಾಕೆ ಮತ್ತು ಗೌರಿ ಮತ್ತು ಒಕ್ಕಡೆ ಮತ್ತು ಒಂದು 4 ವರ್ಷ ತುಂಬು ಲಯನ್ಸ್ ತೋರಿಸಿ ಕಾರ್ಯಕ್ರಮ ಮಾಡಿದೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಒಂದು ದೀಪಾವಳಿ ಬರ್ಬೋದು 5 ಲಕ್ಷ ರೂಪಾಯಿ ಬಂದಿದೆ ಕಾಪಾಡು ಬಂದಿದ್ದು 5 ಲಕ್ಷ ರೂಪಾಯಿ ಖರ್ಚು ಬಂದಿದೆ 5 ಲಕ್ಷ ರೂಪಾಯಿ ಖರ್ಚು ಬಂತು ಮಲ್ಪಂಚಿನ ದೀಪಾವಳಿ ಪರ್ವ ನಮ್ಮ ಪರ್ವ ಏತೊಂದು ಆಚರಣೆ ಮಲ್ಪಂಚಿನ ಪರ್ವ ಗೌರವ ಸಹಕಾರ ಕೊಡ್ತಾರೆ ಆಡಲ ಧಾರ್ಮಿಕ ಟೆಚ್ಚು ಉಂಟು ದೀಪ ಬತ್ತೊಂದು ದಯಗೆ ದೊನ್ನಿ ದೀಪದಿಂದ ಹೇಗೆ ಹುಲಿಗೆ ಪುನದೇಗೆ ಕಂಡೋರು ದೀಪ ದೀಪದಿಂದ ಭಾಗ ರಾಶಿಗೆ ಪೂಜೆ ಮಾಡ್ಕೊಂಡು ಈಗ ಪೂರ ಅರ್ಥಗಳು ಆ ಅರ್ಥನು ಅಕ್ಷತಕ್ಕೆ ನೀವು ಮಾಡ್ಬೇಕು ಅಂಚಾದ ನಮ್ಮ ಈ ದೀಪಾವಳಿನ ಲಯನ್ಸ್ಗೆ ಕೊಡೋನಾಗ ಆಲೋಚನೆ ಮಾಡಿದೆ ದೀಪಾವಳಿ ಹೊಸ ಅರ್ಥ ಬಕ್ರೀದ್ ಹೊಸ ಅರ್ಥ ಕ್ರಿಸ್ಮಸ್ ಹೊಸ ಅರ್ಥ ತೊಂದರೆ ಹೆಚ್ಚಿ ಹೊಸ ಬತ್ತಿ ಬಂದ ಅವು ಎಂಚೋண்டு ಅಂಚನೆ ಆಚರಣೆ ಮಾಡ್ಬೋದು ಮೌಲ್ಯರು ಇರ್ತಾರೆ ಎಂಟು ಏಕತ್ತಡ ಮೌಲ್ಯರು ಬಕ್ರೀದ್ ಪರ್ವನು ಒಡೆಮಟ್ಟ ಮಂಡಲ ಎಂಕಲಿನ ಶಾಂತ ಆರ್ಕೆಗಳು ಕೋಣೆಗೆ ಕುಲಾದ ಎಂಚಾಗ ನಮಾಜ್ ಮಲ್ಪೇರು ಆ್ಯಕ್ಚುಲಿ ನಮಾಜ್ ಮಲ್ಪೇರು ನಮಾಜ್ ಮಲ್ಪೆ ಬಗ್ಗೆ ಏನು ಕೊಡೋರು ಏನು ಮಾಡ್ಬೋದು ಅಂದರೆ ಧಾರ್ಮಿಕವಾದೇ ಆ ಕೆಲಸ ಬರುತ್ತಾರೆ ಆ ಕಾರ್ಯಕ್ರಮ ಯಾಕಂದರೆ ಧಾರ್ಮಿಕ ಕಾರ್ಯಕ್ರಮವನ್ನು ಧಾರ್ಮಿಕವಾದೇ ಮಾಡ್ಬೋದು ನಿಗಲಪುರ ಈಗ ಸಹಕಾರ ಆಗ್ಬೋದು ಆಮೇಲೆ ಬದಲ್ ಮಲ್ಪರೆ ಬಲ್ಲಿ ಬದಲ್ ಮಲ್ಪರೆ ಹೆಚ್ಚಿನ ಒಂದು ಗೌರಿ ಗದ್ದಲ ಮಲ್ಪರೆ ಬಲ್ಲಿ ಈ ನಿಟ್ಟಿನ ಇನೇಕಲು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆ ದೀಪಾವಳಿ ಪರ್ವ ಕೆಲವರು ಪಂಡಿರು ಪರ್ವ ಆತ ಬರ್ತಾನೆ ಪರ್ವ ಆನಬಲ್ಲದೆ ನಮಗೊಂದು ಡೆಮಾನ್ಸ್ಟ್ರೇಷನ್ ಉಂಟು ಇಂಚೆ ಎತ್ತದ ಮಾದರಿ ಇಂಚೆ ಎತ್ತದ ಮಕ್ಕಳು ಅಂಚಾದ ಈಗ ಆಡಿನ ಇಡಿಗಿಲ್ಲ ಹೆಚ್ಚಿ ದೀಪೋತ್ಸವನೆಲ್ಲ ಅವನು ಬೇರೆ ಬೇರೆ ದೇವಸ್ಥಾನಗಳು ಇನ್ನೀಗಲ 3 ದೇವಸ್ಥಾನಗಳು ವಿನಾಯಕನ ಕೇಂದ್ರ ವಿನಾಯಕ ದೇವಸ್ಥಾನ ಚಿರುಪಾಡಿ ದೇವಸ್ಥಾನಗಳು ಪೂರ ಶ್ರೀನಿವಾಸ ದೇವಸ್ಥಾನ ಪೂರ ದೀಪೋತ್ಸವ ಉಂಟು ದೀಪೋತ್ಸವ ಯಾವ ದೀಪ ಅನ್ಕೊಂಡು ಈ ನಿಟ್ಟಿಡು ನಂಗೆ 2 ಜನ ಸಿಗ್ತಾರೆ ಅಕ್ಷರಕ್ಕೆ ಇದೇ ಹೋದು ಮಸ್ತ್ ಕಡೆ ಒಂದು ಪಾತ್ರ ಬಂದಿದ್ದಾರೆ ನಿಟ್ಟೂರು ಮಾಮ ಶೆಟ್ಟರು ಆರೆ ನೆಟ್ಟ ಬಗ್ಗೆ ಮಸ್ತ್ ತೆರೆಯೋದಿದ್ದಾರೆ ಜಾನಪದ ವಿದ್ವಾಂಸೆ ಮೊದಲು ಪೂರ ಸೇರಿದು ಈ ಕಾರ್ಯಕ್ರಮವನ್ನು ಮುಂದೆ ಬರ್ಬೇಕು ಧೈರ್ಯದ ಆ 2 ಕಾರ್ಯಕ್ರಮ ಆವಾಗ ನಮ್ಮ ಧಾರ್ಮಿಕ ವಿಚಾರ ಆಯ್ನೆಗಸ್ತರ ಧಾರ್ಮಿಕ ಶಿಸ್ತುಡು ಅವೆ ನಮ್ಮ ಕೇಳಿದ ಆದ ಮಲ್ಪನೆಲ್ಲ ನಮ್ಮ ತೂಕ ಬೇರೆ ಪಂಡಿತನೆಲ್ಲ ಕೇಳಿದ ಬೆಳಕನ್ನು ನೀಡುವ ಹಾಗೆ ಜ್ಞಾನದ ಬೆಳಕು ನಮ್ಮಲ್ಲಿ ಸದಾ ಪಸರಿಸಲಿ ಉತ್ತಮ ಮಾನವರಾಗಿ ಸೌಹಾರ್ದಯುತ ಜೀವನದ ಕಡೆ ನಾವು ಸಾಗೋಣ ಎಂಬ ಹಾರೈಕೆಯೊಂದಿಗೆ ವರ್ತಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಮುಖ್ಯ ಅತಿಥಿಗಳು ಅದೇ ರೀತಿ ಸಭಾಧ್ಯಕ್ಷರಾದಂಥ MJ ಮೊಹಮ್ಮದ್ ಹನೀಫಿಯವರಲ್ಲಿ ವಿನಂತಿಸಿಕೊಳ್ತಾರೆ. ಪರ್ವಕಾಲದಲ್ಲಿ ನಾವು ಇದ್ದೇವೆ. ದೀಪಾವಳಿಯ ನಂತರ ನಡೆಯುವಂಥ ದೀಪೋತ್ಸವ ಈಗಾಗಲೇ ಹಲವಾರು ದೇವಸ್ಥಾನಗಳಲ್ಲಿ ದೀಪೋತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ದೀಪೋತ್ಸವ ದೀಪಾವಳಿಯ ಸಂಭ್ರಮ ನಮ್ಮೆಲ್ಲರಿಗೂ ಮನೆ ಮಾತಾಗಲಿ. ನಾವೆಲ್ಲರೂ ಇದರ ಬಗ್ಗೆ ಮುಂದೆ ಆಚಾರ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಾಗಲೇ ಅತಿಥಿಗಳು ಆಗಮಿಸಿದ್ದಾರೆ.
ಹಣತೆಗೆ ದೀಪವನ್ನು ಹೊತ್ತಿಸಬಹುದು ಎಂಬ ಒಂದು ಸೂಚನೆಯನ್ನು ನಾವು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು ಎಂಬ ಈಗ ಮಧ್ಯವಹಿಸ್ತಾ ಇದ್ದೇವೆ. ವಿದ್ವಾಂಸರು ಲಯನ್ಸ್ ಸಂಗಮದ ಸದಸ್ಯರು ಆಗಿದ್ದಾರೆ. ಇವರು ಈಗ ಸಾಂಪ್ರದಾಯಿಕ ಇರಬಹುದು ಎಂಬ ವಿಚಾರದಲ್ಲಿ ಈಗ ತಮ್ಮ ವಿಚಾರವನ್ನು ಮಂಡಿಸಲಿದ್ದಾರೆ. ಒತ್ತು ಪ್ರಕರಣಗಳು, ಪಣದ ಪ್ರಕರಣಗಳು, ರಕ್ಷಣಾ ಪ್ರಕರಣಗಳು, ಅಂಜನೆ ತೀರ್ಥುಕೊಳ್ಳುವುದರಿಂದ ಸದಸ್ಯರುಗಳಿಗೆ ಮಾತ್ರ ಒಪ್ಪುದಿರಬೇಕು. ಒಂಜಿ ದೀಪನ ಪರ್ವದಲ್ಲಿ ಕಾಲರು ಒಂದು ಈಚೆನೆ ಬಲಿಯಂಗರಿಗೆ ಮಾತ್ರ ಪೂಜೆ ಮಾಡ್ತದೆ. ಒಟ್ಟುಗಟ್ಟಿ ಪುಡಿ ಬಲಿ ಚಿತ್ರ ಎಂಕನ್ನ ಅಜ್ಜರು ತೋಮಸ ಬಲಿ ಚಕ್ರವರ್ತಿನ ಮೂಲಿ ಮುಟ್ಟಿದ ಜಾದುಗೆರೆ ಮೂಲಿ ಮುಟ್ಟಿದ ಜಾದು. ಅದರ ಇಷ್ಟು ದೇವರೇ ವಾಮನಾವತಾರ ತಾಳನ್ನು ಬೋಧಿಗೆ ಮಾಡಿದ ಬಲಿಚಕ್ರಿಗೆ ಅಗೋಚರ ಆ ಭಕ್ತರು ಏನು ಮೂಲಿ ಮುಟ್ಟಿದ ಜಾದು ಗರ್ಭೆ ಮಾಡಿದ್ದು ಭಾಷೆ ಗರ್ಭೆ ಇಷ್ಟು ದೇವರು ಒಳ್ಳಿ ಮುಟ್ಟುಗಳು ಸ್ವರ್ಗಲೋಕದ ಲಭ್ಯರಿಗೆ, ರಡ್ಡೆ ಮುಟ್ಟುಗಳು ಭೂಲೋಕದ ಲಭ್ಯರಿಗೆ ಅಂಚನೆ ನರಳು ಮುಟ್ಟುವುದು ಜಾದು ಎನ್ನದ ಎನ್ನ ತರತೆ ಬಿಟ್ಟು ಕಾಣಿಗೆ ಪಾತಾಳದ ಮಾಡ್ತೇವೆ. ಅದರ ಬಲಿ ಚಕ್ರವರ್ತಿ ಕಡೆ ಕಣ್ಣಿನ ಕೊಡುದು ಕೊಡು ನನಯಾಪ ಬರ್ತೀನಿ ಈ ಭೂಲೋಕವು ಇನ್ ಮಾಡಿ ಕೇಳಿದಾಗ ಇಷ್ಟು ದೇವರು ಪಟ್ಟರಿಗೆ ಒಂದು ಕಾಲ ಕೊಡು. ಆ ಕಾಲವು ಈ ಭೂಲೋಕ ಬಂದ ಅವು ಕಾಲ ಬಂದ ಮೂಗಿನ ಮುಂದೆ ಬಲಿಯಂದ್ರನ್ನ ಒಂದು ತೆಂಕು ದಿಕ್ಕುಡು, ಒಂದು ಪಡಗು ದಿಕ್ಕುಡು, ತೆಂಕು ಪಡಗು ಇದು ಮತ್ತೆ ನಿಖಲು ಏನ ಲಾಸ್ಟ್ ಪೊಲಿಯೇ ಬಂದ ಮತ್ತು ಧ್ವನಿ ಸೇರ್ಬೋದು. ಏನಂದಿ ಜನಗಳು ಜಾಸ್ತಿ ಕೇಂದ್ರ ಜನಗಳು ಕಡಿಮೆ ಇರ್ತದೆ ಒಂದು ದೇಶ ಅಂಚಾದ ಬರಗ ಏನು ಓ ಬಲಿಯಂದ್ರ ಪಡಗನಿಗೆ ಮಾತ್ರ ಬಲಿಯಂದ್ರಕ್ಕೆ ಕೊಡು. ಕರ್ಗಲ್ಲೇ ಕಾಯವನಗ ವರ್ಗಲ್ಲೇ ಪೂರ್ವವನಗ ಕರ್ಗಲ್ಲೇ ಕಾಯವನಗ ವರ್ಗಲ್ಲೇ ಪೂರ್ವವನಗ ನೆಕ್ಕಿದನಿಗೆ ಕೂಟ ಬಣ್ಣಗ ತುಂಬೆದನಿಗೆ ಆಟ ಬಣ್ಣಗ ದೊಂಬೆಣ್ಣೆ ಪಾಪು ಬಣ್ಣಗ ಗುರುಗುಂಜಿನ ಕಲಬಣ್ಣಗ ಅದಕ್ಕೆ ಬೊಳ್ಳೆ ಕುಲಕನಗ ಯಾಲೇ ಬಾಜಾವನಗ ಉದ್ದೆ ಮದ್ದಲವನಗ ಉಪ್ಪೆ ಕರ್ಪವಾನಗ ದಂಡಲಜ್ಜಿ ಮಂದಲವನಗ ಎರುವೆ ಗೊಡ್ಡೆ ಅವನಗ ಗೊಟ್ಟಿಗನ್ನೆ ಗೋಡೆ ಅವನಗ ಕಲ್ಲ ಬಸುವೆ ಮುಟ್ಟುದಕ್ಕನಗ ಕಲ್ಲ ಕೋಲಿ ರತ್ನಗಿರಪನಗ ಕೊಟ್ಟಂಜ ಕೊಡಿಯೇನಗ ಮಂಜಳ ಪಟ್ಟಿ ಮೇಯ್ಕೊಂಡಗ ಆ ಊರ ಬಡಿ ಈ ಊರ ಬಡಿ ಆದಿ ಮುತ್ತಲ ಬಡಿ ಮೂಜಿ ಮುತ್ತಲ ಬಡಿ ಮಸದ ಬಲ್ಲ ಬಡಿ ಅಂತ ಬಲಿಯೇವೋ ಒಂದಾವಣಿಗೆ ಬಲಿಯೇವೋ ಅರಕುಟ ಹೊಟ್ಟೆ ಓಡೋಡೆ ಮಯನಾದ ಪುಟ್ಟು ಜಲ್ಲಡೆ ವಾಡನೆ ಒಟ್ಟೊಂದು ಪುಟ್ಟು ಗಟ್ಟಿ ಪುಡಿ ಬಜಿಲು ತಿಂದ್ರೇವೋ ಒಟ್ಟುಗೆ ಗೊಂಡೆ ಕೂಕೊಂಡೇ ಬಲ್ಲ ಬಲಿಯಲ್ಲ ಬಲಿಯೇ ಓ ಇಂದು ತಂಕು ದಿಕ್ಕಿದ್ದಾರೆ ಬಡಗು ದಿಕ್ಕಿದ್ದಾರೆ ಕೊನೆ ಕೊಟ್ಟರು ಹೊಡಿಗೆ ಕೊಟ್ಟರು ಬಲಿಯಂತೆ ತಮ್ಮ ರಾಜ್ಯಕ್ಕೆ ತಾವೇ ಬಂದರು ಒಲಿಯೇ ಬಾ ಇನ್ನು ಮತ್ತೆ ಹತ್ತು ಕೆಲ ಬಡಗಲಲ್ಲಿ ಹುಡುಕಿದೆ. ಓ ಬುದ್ಧವ ಬಲಿಬಲ್ಲ ಬಲಿಯಂದ್ರ ಬಲಿಬಲ್ಲ ಬಲಿಯೇ ಓ ಬುದ್ಧಿ ಮುಂದೆ
ಬರ್ಗಲ್ಲೇ ಪೂಪಾನಗ ತುಂಬೆದನಿಟೆ ಕೂಟ ಪಾಡನಗ ನೆಕ್ಕಿದನಿಟೆ ಆಟ ಪಾಡನಗ ದೊಂಬೆಳ್ಳೆ ಪಾಪು ಪಾಡನಗ ಗುರುಗುಂಜಿನ ಕಲಮಾಜನಗ ಅಲೆಟೆ ಬೊಲ್ಲೆ ಮುಲ್ಕನಗ ಉಪ್ಪು ಕರ್ಪೂರ ಅವನಗ ಜಾಲ ಪಾದ ಅವನಗ ಉದ್ದು ಮದ್ದಲೆ ಅವನಗ ದಂಟದಜ್ಜಿ ಮದ್ಮಲ ಅವನಗ ಕಲ್ಲ ಬಸುವೆ ಮುಕ್ಕುರ್ದಕ್ಕನಗ ಕಲ್ಲ ಕೋರಿ ನಕದು ವಿಲಕಮಗ ಕೊಟ್ರಂಜ ಕೊಡಿಯರ್ನೆಗ ಮಂಜಲ್ ಬಕ್ಕಿ ಆಜಿ ಸುತ್ತ ಬಲಿ ಮೂಜಿ ಸುತ್ತ ಬಲಿಬಲ್ಲ ಬಲಿ ಅಂದ್ರ ಬಲಿಯೇವೋ ಬಲೆ ಕಟ್ಟೋ ಹುಲಿ ತಗೊಂಡ್ರೋ ಬಲಿ ಅಂದೇವರು ಸಾಮ್ರಾಜ್ಯಕ್ಕೆ ತಾವೇ ಬಂದ್ರು ಹುಲಿಯೇವ ಓ ಬಂದಲ ಹುಲಿ ಬಲ್ಲ ಬಲಿ ಅಂದ್ರ ಬಲಿಬಲ್ಲ ಬಲಿಯೇವೋ ಅರಕದ ಹೊಟ್ಟೆ ಓಡೋಡೆ ಮೈನದ ಪೊಟ್ಟು ಜಲ್ಲಡೆ ಕೊಟ್ಟುಗೆ ಗೊಂಡೆಗೂ ಕಟ್ಟದ್ದೇ ಬಲ್ಲ ಬಲಿ ಅಂದ್ರ ಬಲಿಯೇವೋ ಬಲಿ ಕೊಟ್ಟರು ಬಲಿ ತಗೊಂಡ್ರು ಬಲಿ ಅಂತೇರೋ ತಮ್ಮ ರಾಜ್ಯಕ್ಕೆ ತಾವೇ ಬಂದ್ರು ಬಲಿ ಬಲಿ ಕೊಟ್ಟರು ಬಲಿ ತಗೊಂಡ್ರು ಬಲಿ ಅಂತೇರೋ ತಮ್ಮ ರಾಜ್ಯಕ್ಕೆ ತಾವೇ ಬಂದ್ರು ಕಲ್ಲ ಕೋಲಿ ನಕಲಿ ಬಿಡಬನಗ ಕೊಟ್ರಂಜ ಕೊಡಿಯನ್ನಗ ಮಂಜಲ್ ಬಕ್ಕಿ ಮೇಯ್ಗುಂಡಗ ಆ ಊರ ಪೊಲಿ ಈ ಊರ ಪೊಲಿ ಆಜಿ ಸುತ್ತಲ ಪೊಲಿ ಮೂಜಿ ಸುತ್ತಲ ಪೊಲಿ. ದೀಪಾವಳಿ ಹಬ್ಬದ ಜೊತೆಗೂಡಲು ಸೇರಿರುವ ಎಲ್ಲ ಹಿರಿಯರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಕಿರಿಯರಿಗೆ ಪ್ರೀತಿಯನ್ನು ಹಂಚ್ತಾ ನನ್ನೆರಡು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ. ಬಹುಶಃ ಆಚಾರ ಉಳಿದರಷ್ಟೇ ವಿಚಾರಗಳಿಗೆ ಬೆಲೆ, ವಿಚಾರವನ್ನ ತಿಳಿಸಿದರಷ್ಟೇ ಆಚಾರಗಳು ಉಳಿಯಲು ಸಾಧ್ಯ. ಒಂದಕ್ಕೊಂದು ಕಳಚದ ಕೊಂಡಿಗಳಿವು ಅನ್ನುವುದು ನನ್ನ ಅಭಿಪ್ರಾಯ. ಬರುವಾಗ ತುಳುವಿನ ಆಚರಣೆಯಾದಂತಹ ದೀಪಾವಳಿ ಅಂದರೆ ನಮ್ಮ ಬೊಂತೆರದ ಕೊಡಿ ಪರ್ವ, ಇದರ ಬಗ್ಗೆ ತುಳುವಿನಲ್ಲಿ ಮಾತಾಡಬಹುದು ಅನ್ನುವಂತಹ ಆತ್ಮವಿಶ್ವಾಸ ನನ್ನದಾಗಿತ್ತು. ಆದರೆ ಬಂದು 5 ನಿಮಿಷಕ್ಕೆ ನನ್ನ ಎಲ್ಲ ಆತ್ಮವಿಶ್ವಾಸ ಕುಸಿದು ಬಿತ್ತು. ಯಾಕಂದರೆ ಬಂದವರೆಲ್ಲ ಖಂಡಿತವಾಗಿಯೂ ಜಿಲ್ಲಾ ಮಟ್ಟದ ಕಾರ್ಯಕ್ರಮವಾಗಿರುವುದರಿಂದ ಇಲ್ಲಿ ಭಾಷೆಯ ಅಡಚಣೆ ನನಗೊಂದು ಅಡಚಣೆ ಖಂಡಿತವಾಗಿಯೂ ಅಲ್ಲ. ಯಾಕಂದರೆ ನನಗೆ ಅನ್ನ ನೀಡ್ತಾ ಇರುವಂತಹ ಭಾಷೆ ಕನ್ನಡ, ನನ್ನ ಮಾತೃಭಾಷೆ ತುಳು, ಮತ್ತು ನಾನು ವಿದ್ಯೆ ಕಲಿಸ್ತಾ ಇರುವಂಥದ್ದು ನಾನು ಕನ್ನಡ ಉಪನ್ಯಾಸಕಿ. ಹಾಗೆಯೇ ಒಂದು ಸಣ್ಣ ಮಾಹಿತಿಯನ್ನು ತಿದ್ದಲಿಕ್ಕೆ ಬಯಸ್ತೇನೆ. ನನ್ನ ಯಜಮಾನರು ನಮ್ಮ ಕುಟುಂಬದ ಯಜಮಾನರಲ್ಲ, ಅವರು ನಮ್ಮ ಟಿವಿ ವಾಹಿನಿಯ ಪ್ರೋಗ್ರಾಮಿಂಗ್ ಇನ್ಚಾರ್ಜ್ ಆಗಿ ನಿರೂಪಕರಾಗಿ ಕೆಲಸ ಮಾಡ್ತಾ ಇರುವವರು. ಬಹುಶಃ ವಿಚಾರಗಳ ಅರಿವು ಆ ಕಡೆಯಿಂದಲೂ ಹರಿದು ಬಂದಿದೆ ಅನ್ನುವುದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ದೀಪಾವಳಿ ಎನ್ನುವ ಆಚರಣೆ ನಮಗೆ ಬಹಳ ಮಹತ್ವದಾಗ್ತದೆ ಅಂತ ಅನ್ನುವುದು ಖಂಡಿತವಾಗಿಯೂ ಹೇಳಲೇಬೇಕು. ಯಾಕಂದರೆ ಬೆಳಕಿನ ಹಬ್ಬ ಇದು. ಈ ಬೆಳಕನ್ನು ನಾವು ದೇಶದೆಲ್ಲೆಡೆ ಬೆಳಗ್ತೇವೆ, ಎಲ್ಲ ಕಡೆಗಳಲ್ಲೂ ಆಚರಿಸ್ತೇವೆ. ಆದರೆ ನಮಗೆ ಮಾತ್ರ ಯಾಕೆ ಹೀಗೆ ದೀಪಾವಳಿ? ಅಲ್ಲಲ್ಲಿ ಬಲೀಂದ್ರರನ್ನ ಕೊಂಡಿದ್ವಿ, ಅಲ್ಲಲ್ಲಿ ದೀಪಗಳನ್ನು ಹಚ್ಚಿದ್ವಿ, ದೊಡ್ಡ ಬೆಳಕನ್ನು ನೋಡಿದ್ವಿ, ಭತ್ತದ ರಾಶಿಯನ್ನು ನೋಡಿದ್ವಿ, ಪೊಲಿ ಬರೆದ್ವಿ. ಇದೆಲ್ಲ ಏನು ಅಂತ ಅನ್ನುವುದು ಕೆಲವೊಂದು ಜನಕ್ಕಾದ್ರೂ ಗೊತ್ತಿಲ್ಲದೆ ಇರಬಹುದು, ಅಥವಾ ಬಹಳ ತಿಳಿದಿರುವ ಹಲವರಿರಬಹುದು. ನನ್ನ ಅರಿವಿನ ಮಿತಿಯೊಳಗೆ ನನಗೇನು ತಿಳಿದಿದೆಯೋ ಅಷ್ಟನ್ನ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ತುಳುನಾಡಿನ ವಿಶ್ವ ಹಬ್ಬದಿಂದ ಆರಂಭಿಸಿ, ಅಂದರೆ ಬಿಸುಪರ್ವ ಅಂತ ಕರೀತೀವಿ. ಅಲ್ಲಿಂದ 7ನೇ ತಿಂಗಳು ಈ ಬೊಂತೇರ್ ತಿಂಗಳು, ಆಗಿಂದ ಬೊಂತೇರದ ಕೊಡಿ ಪರ್ವ ಅಂತ ಹೇಳ್ತಾ ಇದ್ರು. ಬೊಂತೇರ್ ಅಂದರೆ 7ನೇ ತಿಂಗಳು ತುಳುವಿನ. ಈ ಸಮಯ
ಸಮಯದಲ್ಲಿ ನಾವು ದೀಪಾವಳಿಯನ್ನು ಆಚರಿಸ್ತೇವೆ ಯಾಕೆ ಅಂತಂದ್ರೆ ಕೃಷಿ ಅಂತನ್ನುವುದು ಅವಿಭಾಜ್ಯವಾದ ಅಂಗ ನಮ್ಮ ಜೀವನಕ್ಕೆ. ಎಷ್ಟು ಬೆಳೆದ್ರೂ ಕೂಡ, ಎಷ್ಟು ಬೆಳವಣಿಗೆಯನ್ನ ಕಂಡ್ರೂ ಕೂಡ ಅನ್ನ ತಿನ್ಬೇಕು ಹೊರತು ಚಿನ್ನ ತಿನ್ಲಿಕ್ಕೆ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿರುವ ನಾವು ಭತ್ತಕ್ಕೆ ನಮಿಸಲೇಬೇಕು. ಯಾಕಂದ್ರೆ ಅದು ನಮ್ಮ ಜೀವವನ್ನ ಉಳಿಸುವಂಥದ್ದು. ಅಂತಹ ಭತ್ತ ಹಸಿದ ಹೊಟ್ಟೆಗಳನ್ನ ತಣಿಸಲು ಮನೆ ಸೇರುವಂತಹ ಹೊತ್ತು ದೀಪಾವಳಿಯ ಈ ತಿಂಗಳು. ಈಗ ನಾವು ಭತ್ತವನ್ನೆಲ್ಲ ಕೊಯ್ದು ರಾಶಿ ಮಾಡಿ ಅದರ ಮೇಲೆ ಪೊಲಿ ಬರೆಯುವುದಂದ್ರೆ ಈ ಬೂದಿಯಲ್ಲಿ ಬರೀತಾರೆ. ಬೊನ್ನೆಡೆ ಗೆರೆ ಬರೀತಾರೆ, ಅವನು ಪೊಲಿ ಬರೀತೀನಿ ಅಂತ ಅಂತೀನಿ. ಅಂದ್ರೆ ಆ ಭತ್ತದ ರಾಶಿ ಪೂರ್ತಿ ಆಗಿದೆ, ಅದಕ್ಕೆ ಒಂದು ಆ ಭತ್ತದ ರಾಶಿಯನ್ನ ಗುರುತಿಸುವ ಹಾಗೆ ಅದಕ್ಕೆ ಪೊಲಿ ಬರೀತಾರೆ. ಆಮೇಲೆ ಬಲಿಯಂತ್ರನನ್ನ ಕೂಗಿದ್ರು ಇಲ್ಲಿ, ಅದರ ಬಗ್ಗೆ ಸ್ವಲ್ಪ ಹೇಳಿಕ್ ಬಯಸ್ತೇನೆ. ಬಲಿಯಂತ್ರನನ್ನ ಕೂಗುವಾಗ ಸುಮಾರು ಅಸಂಗತಗಳನ್ನ ಕೂಗಿದ್ರು. ಅಸಂಗತ ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಅದು ಯಾವುದು ನಡೀಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡರಿಗೆ ಪಾಡ್ನಾಗ, ಅಲೆಂಟು ಗೊಲ್ಲೆ ಹೋಗಿನಾಗ, ಉರ್ದು ಮದ್ದಲಿಯಾನಾಗ ಇದೆಲ್ಲ ಹೇಳಿದ್ರಲ್ಲ. ಏನು ಅಂದ್ರೆ ಈ ಬೊಲ್ಲಮಲೆ ಸೊಲ್ಲಮಲೆ ಒಂಚಾನಾಗ ಎಲ್ಲವೂ ಇನ್ನು ಎರಡು ಕಾಡುಗಳು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಡಂಬೆಲ್ದು ಪಾಪ್ ಮಾಡಿದ ನೀವು ಸಣ್ಣ ಸಣ್ಣ ವಿಚಾರಗಳು. ಗದ್ದೆಯಲ್ಲಿ ಒಣಗಿ ಒಡೆಯುತ್ತದಲ್ಲ, ಗದ್ದೆ ಒಡೆದಾಗ ಎಷ್ಟು ದೊಡ್ಡ ಗ್ಯಾಪ್ ಬರ್ಬೋದು, ಒಂದು ಸಣ್ಣ ದಾರದಷ್ಟು ಅಥವಾ ಅದಕ್ಕೆ ಸ್ವಲ್ಪ ದೊಡ್ಡದು. ಅದಕ್ಕೆ ಯಾರಾದ್ರೂ ಸೇತುವೆ ಕಟ್ಕೊಂಡು ದಾಟ್ತಾನೆ ಇಲ್ಲದನೆ ಆ ಪಾಪು ಪಾಡ್ನಾಗಾದ್ರೆ ಅದು ಅಂಥದ್ದು. ಹಾಗೇನೆ ಏನು ಮಂಜಲ್ ಪಕ್ಕಿಗೆ ಮೈ ಪಾಡ್ನಾಗ, ಮಂಜಲ್ ಪಕ್ಕಿಗೆ ಮೈ ಪಾಡೋಡು ಮೈ ಆಯ್ತ ಕನ್ನಡ ಮೈ ಇಟ್ಟು. ಹಾಗಿರುವಾಗ ಯಾವುದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ವೋ ಅದೆಲ್ಲ ನಡೆದಾಗ ನೀನು ಬಾ ಅಂತ ಕರೆಯೋದ್ರ ಹಿಂದೆ ಬಹುಶಃ ಬಲಿಯನ್ನ ಮತ್ತೆ ನಾವು ಆಹ್ವಾನಿಸ್ತಿದ್ದೇವೆಯೋ ಅಥವಾ ಬಲಿ ಬರಬೇಡ ಅಂತ ಕೇಳ್ತಿದ್ದೇವೆ. ಅದು ಕಡೆಯಲ್ಲೇ ಹೇಳ್ತಾರೆ, ಹೊಟ್ಟೆ ಓಡೋಡು ಮಯಕದ ಮೋಟು ಚೆಲ್ಲಡು ಬರ್ಬೇಕಂತ. ಹೊಟ್ಟೆ ಓಡದಲ್ಲಿ ಬರುವುದು ಹೇಗೆ? ದೊಡ್ಡ ತೂತಾದ ಮೇಲೆ ಅದರಲ್ಲಿ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ನೀರು ತುಂಬುತ್ತದೆ. ಮಯಕದ ಮೋಟು ಚೆಲ್ಲಡು, ಅವನ ಕೈಯಲ್ಲಿ ಜಲ್ಲ ಕೊಡ್ಲಿಕ್ಕಿಲ್ಲ. ಜಲ್ಲ ಅಂದ್ರೆ ಏನು? ಹಾಯಿ ಕೊಡ್ಲಿಕ್ಕಿಲ್ಲ. ಮಯಕದ ಹಾಯಿಯಲ್ಲಿ ಬರ್ಬೇಕಂತೆ ಅವನು. ಹಾಗಾದ್ರೆ ಇದೇನು ಅಂತ ಹೇಳಿದ್ರೆ ಆಗೊಂದು ಪುರಾಣದ ಕಥೆಯನ್ನು ಇಲ್ಲಿ ನೆನಪಿಸಿದ್ರು. ಅದನ್ನ ನಾನು ಮತ್ತೆ ಹೇಳ್ತೇನೆ, ಆದ್ರೆ ಆ ಕಥೆಯನ್ನ ಸ್ವಲ್ಪ ಬೇರೆ ತರ ಇದೆ. ಬಲಿಚಕ್ರವರ್ತಿ ಭೂಮಿಯಲ್ಲಿ ಆತನ ಕೆಟ್ಟ ಆಳ್ವಿಕೆಯಲ್ಲಿ ಇದ್ದದ್ದಂತೂ ಖಂಡಿತ ಅಲ್ಲ. ಆತ ಒಬ್ಬ ಅತ್ಯುತ್ತಮನಾದಂತಹ ರಾಜನಾಗಿದ್ದಂತೆ. ಜನರನ್ನೆಲ್ಲ ಬಹಳ ಪ್ರೀತಿಯಿಂದ ಕಾಪಾಡ್ತಿದ್ದ. ಹೀಗಿರುವಾಗ ಬಹಳ ಶಕ್ತಿಶಾಲಿಯಾದ ಅವನಲ್ಲಿ ಆಸೆ ಹುಟ್ಟಿದಂತೆ ಸ್ವರ್ಗಕ್ಕೆ ಅಧಿಪತಿಯಾಗಬೇಕು ಅನ್ನುವ ಹಾಗೆ. ಹಾಗಿರುವಾಗ ಆತ ಸಾರ ಕುದುರೆಯಲ್ಲಿನ ಯಾಗ ಏನು ಅಶ್ವಮೇಧ, 1000 ಅಶ್ವಮೇಧ, 100 ಅಶ್ವಮೇಧ, ಕ್ಷಮಿಸಿ 100 ಅಶ್ವಮೇಧಗಳನ್ನ ಮಾಡಬೇಕು ಅಂತ ಹೊರಟ. 100 ಅಶ್ವಮೇಧಗಳನ್ನ ಮಾಡಿದ ಅಂತಂದ್ರೆ ಆತ ಸ್ವರ್ಗಕ್ಕೆ ಅಧಿಪತಿ ಆಗ್ತಾನೆ. 99 ಅಶ್ವಮೇಧಗಳಾದಾಗ ದೇವತೆಗಳಲ್ಲಿ ಭಯ ಹುಟ್ಟಿದಂತೆ ಅವರು ವಿಷ್ಣುವಿನಲ್ಲಿ ಮೊರೆ ಹೋದ್ರಂತೆ, ಹೇಗಾದ್ರೂ ಮಾಡಿ ತಡೀಬೇಕು ಇವನನ್ನ. ಒಂದು ಕಡೆ ಧರ್ಮಿಷ್ಠ, ಇನ್ನೊಂದು ಕಡೆ ಮಹಾಬಲಶಾಲಿ, ಮತ್ತೊಂದು ಕಡೆ ಆತ ಅರ್ಹನಾಗ್ತಾ ಇದ್ದಾನೆ ದೇವೇಂದ್ರ ಪಟ್ಟಕ್ಕೆ. 100 ಯಾಗಗಳಾದ ಮೇಲೆ ಪಟ್ಟ ಬಿಟ್ಟು ಕೊಡುವುದು ಅದು ಸರಿಯಲ್ಲ. ಯಾಕಂದ್ರೆ ಒಬ್ಬನ ಅಧಿಕಾರಾವಧಿ ಮುಗಿಬೇಕು. ಒಂದು ಇಂದ್ರ ಪಟ್ಟ ಅದಕ್ಕೆ ಇಂತಿಷ್ಟು ಕಾಲ ಅಂತ ಇದೆ. ಅದು ಮುಗಿಯ ಮುಂಚೆ ಅದನ್ನ ಪಡೀಲಿಕ್ಕೆ ಬಯಸುವುದು ಮಾತ್ರ ಆತನ ಅತ್ಯಾಸೆಯಾಗಿ ಹೋಯಿತು. ಹಾಗಿರುವಾಗ ಇದನ್ನ ಹೇಗೆ ತಡೆಯೋದು ಅಂತ ಹೇಳಿ ನೀನೇ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದಾಗ ವಿಷ್ಣು ವಾಮನಾವತಾರಿಯಾಗಿ ಭೂಮಿಗೆ ಬಂದ. ಪುಟ್ಟ ಬಾಲವಟುವಾಗಿ ಬಂದಾಗ ಯಾಗದಲ್ಲಿದ್ದ ಬಲಿಗೆ ಒಂದು ಸಂದಿಗ್ಧತೆ. ಏನಂತ ಹೇಳಿದ್ರೆ ಯಾಗಕ್ಕೆ ಕೂತಿರೋ ಹೊತ್ತಿನಲ್ಲಿ ಯಾರೇ ಬಂದು ಏನೇ ಕೇಳಿದ್ರು ಅದನ್ನು ಕೊಡಬೇಕು. ಅದು ಯಾಗದ ಪದ್ಧತಿ. ದಾನ ಕೇಳಲಿಕ್ಕೆ ಬಂದವನಲ್ಲಿ ದಾನ ನೀಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗದೆ ಹೋದಾಗ ನಿನಗೆ ಏನ್ ಬೇಕೋ ಕೇಳು ಕೊಡ್ತೇನೆ ಅಂತ ಹೇಳಿದಾಗ ಅವನು ಕೇಳಿದ್ದು 3 ಹೆಜ್ಜೆ ಭೂಮಿ. ಇವನಿಗೆ ಯಾವ ಲೆಕ್ಕ 3 ಹೆಜ್ಜೆ ಭೂಮಿ? ಇಡೀ ಭೂಮಿಗೆ ಚಕ್ರವರ್ತಿ ಇವನು ಅಂತ ಅಂದುಕೊಂಡ್ರೆ ಆತ ಸರಿ ನಿನ್ನ 3 ಹೆಜ್ಜೆಗಳನ್ನ ಕೊಡಬಲ್ಲೆ, ಹೇಗೆ ಎಳೀತೀಯ ಅಂತ ಕೇಳಿದ್ರೆ ಆತ ಒಬ್ಬ ಪುಟ್ಟ ವಟುವಾಗುತ್ತವ ವಾಮನ ಅವತಾರಿ ಹೋಗಿ ತ್ರಿವಿಕ್ರಮನಾಗಿ ಬೆಳೆದನಂತೆ. ಆತನ ಕಾಲು ಭೂಮಿ ಮುಟ್ಟಿದ್ರೆ ತಲೆ ಆಕಾಶ ಮುಟ್ಟುತ್ತಾ ಇತ್ತಂತೆ. ಹಾಗಿರುವ ಆತ ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನಳೆದ, ಇನ್ನೊಂದು ಹೆಜ್ಜೆಯಲ್ಲಿ ಆಕಾಶವನ್ನಳೆದ. ಅಕ್ಕಸಲ ಭೂಮಿನ ಲತ್ತದಾಯಿ ಪೆಟ್ಟಿಗೆ ಒಡೆದೀಪಿನ ಮೂಜನೆ ಪಜ್ಜೆ ಅಂತ ಕೇಳಿದಾಗ ನೆತ್ತಿ ಮೇಲೆ
ಕೈ ತೋರಿಸಿದ ಬಲಿ. ಯಾಕಂದ್ರೆ ಆತ ಈಗಲೇ ಬಲಿಯಾಗಲಿಕ್ಕೆ ಸಿದ್ಧನಾಗಿ ಬಿಟ್ಟಿದ್ದ. ಇನ್ನು ತನ್ನದೇನು ಆಟ ನಡೆಯುವುದಿಲ್ಲ. ಈತ ಸರ್ವ ಶ್ರೇಷ್ಠ ಮತ್ತು ಈತನೇ ಎಲ್ಲವೂ ಅಂತ ತಿಳ್ಕೊಂಡಾದ ಮೇಲೆ ಕೈ ಮುತ್ತು ತಲೆ ತಗ್ಗಿಸಿ ಕೂತಿದ್ದ ಬಲಿಯನ್ನ ಅವನ ಧರ್ಮಕ್ಕೆ, ಅವನ ತ್ಯಾಗಕ್ಕೆ, ಅವನ ದಾನ ಬುದ್ಧಿಗೆ ಆ ವಿಷ್ಣುವೇ ತಲೆಬಾಗಿದ್ದ. ನಿನಗೇನ್ ಬೇಕೋ ಕೇಳು, ಅದನ್ನ ಕೊಡ್ತೇನೆ ಅಂತ ಕೇಳಿದಾಗ, ನನ್ನ ಜನಗಳನ್ನ ನೋಡ್ಲಿಕ್ಕೆ ಒಂದು ಅವಕಾಶ ನನಗೆ ಬೇಕು ಅಂತ ಕೇಳಿದ. ವರ್ಷಕ್ಕೊಂದು ಸಲ ನೀನು ಈ ಭೂಮಿಗೆ ಬರಬಹುದು, ಅದನ್ನ ಹೊರತುಪಡಿಸಿ ಇನ್ನೆರಡು ಸಲ ನಿನ್ನ ಪ್ರಜೆಗಳ ಯೋಗಕ್ಷೇಮವನ್ನ ತಿಳಿಸ್ಲಿಕ್ಕೆ ನೀನು ನಿನ್ನ ತಾಯಿಯನ್ನು ಮತ್ತೊಂದು ಸಲ ಸೇವಕನನ್ನು ಕಳುಹಿಸಿಕೊಡಬಹುದು. ಹೀಗಾಗಿ ಆಟಿ, ಅಮಾಸೆ, ಸೋಣ, ಸಂಕ್ರಾಂತಿ, ಬಂತ್ಯಂತ ಕೊಡಿ ಪರ್ವ, ಹೀಗೆ 3 ದಿನಗಳಲ್ಲಿ ಬಲಿಯ ಪ್ರತಿನಿಧಿಗಳು ಬಂತಂದ ಕೊಡಿ ಪರ್ವಕ್ಕೆ ಬಲಿ ಸ್ವತಃ ಬರ್ತಾನೆ ಭೂಮಿಗೆ ಅಂತನ್ನುವ ನಂಬಿಕೆಯೊಂದಿಗೆ ಆತನನ್ನ ಸ್ವಾಗತಿಸಲಿಕ್ಕೆ ಇಷ್ಟೆಲ್ಲ ಸಿದ್ಧತೆಗಳನ್ನ ನಾವು ಮಾಡಿಕೊಳ್ತೇವೆ. ಹೀಗಿರುವಾಗ ಆ ಬಲಿ ಭೂಮಿಗೆ ಬರ್ತಾನೆ ಅಂತನ್ನುವುದು ಒಂದು ಕಡೆ. ಈ ಪುರಾಣದ ಕಥೆಯನ್ನ ನಾನು ಇನ್ನೊಂದಷ್ಟು ಮುಂದುವರಿಸ್ತೇನೆ. ಆತ ತನ್ನ ಈ ಒಂದು ಅವಧಿಯಲ್ಲಿ ಇಂದ್ರಪಟ್ಟವನ್ನ ಪಡೆಯಲಿಲ್ಲ. ಆದ್ರೆ ಇವತ್ತಿಗೂ ನಾವು ಬಲಿಯನ್ನು ಏನು ಅಂತ ಕರಿತೇವೆ? ಬಲಿಯೇಂದ್ರ ಅಂತ ಕರಿತೇವೆ, ಅಥವಾ ಬಲೀಂದ್ರ ಅಂತ ಕರಿತೇವೆ. ಆ ಇಂದ್ರ ಪಟ್ಟ ಅವರಿಗೆ ಇನ್ನೂ ಬರಬೇಕು. ಬರುವ ಮನ್ವಂತರಗಳಲ್ಲಿ ಆತ ಇಂದ್ರನಾಗಲಿಕ್ಕಿದ್ದಾನೆ. ಅಂತಹ ಒಂದು ವರವನ್ನ ವಿಷ್ಣು ಅವರಿಗೆ ಕೊಟ್ಟಿದ್ದಾನೆ. ಮುಂದಿನ ಇಂದ್ರನಾಗಲಿರುವಂತಹ ಬಲಿ ಅದು ಆತನ ಒಳ್ಳೆತನಕ್ಕೆ ಸಿಕ್ಕಿದಂತಹ ಪ್ರತಿಫಲ. ಆದ್ರೆ ಈಗ ಆತ ಬರುವುದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಆತನನ್ನ ಸ್ವಾಗತವನ್ನ ಮಾಡುವುದಂತೂ ಬಹಳ ಚೆನ್ನಾಗಿ ನಾವು ಮಾಡ್ತೇವೆ. ಅದರ ಜೊತೆಗೆ ಕೃಷಿ ಪ್ರಧಾನವಾದುದು ಅಂತ ನಾನು ಭಯಬಿಟ್ಟು ಬೇರೆ ಹೇಳಬೇಕಾದಿಲ್ಲ. ಆಗಲೇ ನೀವು ನೋಡಿದ್ರಿ, ಅಲ್ಪ ಪೊತ್ತಾದಿನಿ ತೆಪ್ಪರಿಗೆ ಅದನ್ನ ಕೊದುಂಬುದು ಅಂತ ನಮ್ಮ ಕೊದುಂಬುನು ಅಲ್ಪ ಪೊತ್ತಾದ. ಆ ಕಡೆ ನನ್ನ ಹುಟ್ಟೂರು, ನನ್ನ ತಾಯಿ ಇದ್ದಂತಹ ನಾನು ಹುಟ್ಟಿದ ಊರು ಕಾಸರಗೋಡು ಜಿಲ್ಲೆ. ಮದುವೆಯಾಗಿ ಬಂದದ್ದು ಹಳೆಯಂಗಡಿ ಪ್ರದೇಶ. ಈಗ ಇವತ್ತು ಮಾತಾಡ್ತಾ ಇರೋದು ಉಡುಪಿ. ಹಾಗಾಗಿ ಬಹಳ ದೂರ ಬಂದಿದ್ದೇನೆ ನಾನು, ಮತ್ತು ಬೇರೆ ಬೇರೆ ರೀತಿಯ ಆಚರಣೆಗಳನ್ನ ಕಾಣ್ತಾ ಇದ್ದೇನೆ. ನನಗೂ ಕೂಡ ಸ್ವಲ್ಪ ಹೊಸತೆ, ಬಹುಶಃ ಇದು ಉಂಟ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಹೀಗೆ ಇಡೋದು ಅಂತ ಗೊತ್ತಿಲ್ಲ. ನಾವು ಹೇಗೆ ದೊಂದಿಯನ್ನ ಬೆಳಗ್ತೇವೆ ಅಂದ್ರೆ, ಇದೇ ತೆಪ್ಪರಿಗೆಯನ್ನ ಸಪೂರಕ್ಕೆ ತುಂಡು ಮಾಡಿ ಅದರ ತುದಿಗೆ ಬಟ್ಟೆಯನ್ನು ಸುತ್ತಿ, ಆಗ ನನಗೆ ಮೊದಲಿಗೆ ಬೆಂಕಿ ಅದರಲ್ಲಿ ಉರಿಸ್ಲಿಕ್ಕೆ, ದೀಪ ಬೆಳಗ್ಲಿಕ್ಕೆ ಏನು ಕೊಟ್ಟರು ಆ ಥರದ್ದನ್ನ ಮಾಡಿ ಗದ್ದೆ ಕೊಯ್ದಾಗಿರುವ ಗದ್ದೆಗಳಿಗೆ ಅದನ್ನ ಊರೂರು, ಯಾಕಂದ್ರೆ ಹಸಿ ಇರ್ತದೆ ಮಣ್ಣು, ಅದರ ಮೇಲೆ ಊರಿ ಅಲ್ಲಿ ನಾವು ಬಲಿಯಂದ್ರ ಹೋಗ್ತೇವೆ. ಇದನ್ನ ಅಧಿಕೃತವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತಿಗೂ ನಾವು ಅದನ್ನ ಮಾಡ್ತಾ ಇದ್ದೇವೆ. ಮನೆಯ ಹಟ್ಟಿಯಲ್ಲಿ ಒಂದು 7-8 ಹಸುಗಳಿವೆ, ನಾವು ಗದ್ದೆ ಬೆಳೀತೇವೆ ಮತ್ತು ಇದನ್ನೆಲ್ಲ ಇವತ್ತಿಗೂ ಕೂಡ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಬಹುಶಃ ಇದು ಭಾಷಣ ಅಲ್ಲ, ಅನುಭವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂತಹ ಒಂದು ಆಚರಣೆಯನ್ನ 1-2-3 ವ್ಯತ್ಯಾಸಗಳನ್ನ ಇಲ್ಲಿ ನಾನು ಹಂಚಿಕೊಳ್ಬಹುದು ಅಂತ ಭಾವಿಸ್ತೇನೆ. ಕಾಸರಗೋಡು ಭಾಗದಲ್ಲಿ ನಾವು ದೈವಸ್ಥಾನದ ಅಂಗಳದಲ್ಲಿ ಬಾಳೆ ಕಂಬವನ್ನ ನೆಟ್ಟು ಬಾಳೆಯನ್ನ ನಿಲ್ಲಿಸ್ತೇವೆ. ಅದಕ್ಕೆ 4 ಕಡೆಗಳಿಂದ ಇದನ್ನ ಏನು ಕೊದುಂಬನ್ನ ಕುತ್ತಿ ಅದರ ತುದಿಯವರೆಗೆ ಒಂದು ಪಿರಮಿಡ್ ಶೇಪಿಗೆ ತಂದು ಅದಕ್ಕೆ ದೀಪವನ್ನು ಬೆಳಗ್ತೇವೆ. ಅಥವಾ ಕೆಲವು ಕಡೆಗಳಲ್ಲಿ ಮರದನ್ನ ಇಟ್ಟು ಅದರ ಮೇಲೆ ಹಣತೆಯನ್ನು ಇಡ್ತಾರೆ. ಕೆಲವು ಅಪರೂಪಕ್ಕೆ ಸ್ವಲ್ಪ ಹೊಸತನ ಬಂದದ್ದು. ಆದ್ರೆ ಈ ಕಡೆ ಬಂದ್ರೆ ನಾನಾಗ್ಲೇ ಹೇಳಿದ ಹಾಗೆ ದೊಡ್ಡ ಗದ್ದೆಗೆ ಮದ್ಮಾಲ್ ದೀಪಿನಿ ಅಂತ ಇದೆ. ಮದುಮಗಳು ಅಂತಂದ್ರೆ ಹುಡುಗಿಯನ್ನು ನಿಲ್ಲಿಸುವುದಲ್ಲ. ಮದುಮಗಳಂದ್ರೆ ಅದು ಆಗಲೇ ಹೇಳಿದ ಹಾಗೆ ಪಿರಮಿಡ್ ತರ ಈ ಮಡಲಿನ ಮಧ್ಯದಕ್ಕೆ ಏನು ಹೇಳ್ತೇವೆ ಕನ್ನಡದಲ್ಲಿ, ಕೊತ್ತಲಿಗೆ ಅಂತೇವೆ ನಾವು. ಅದನ್ನ ಚೂಪಾಗಿ ಕತ್ತರಿಸಿ ತುದಿಯನ್ನ, ಮಧ್ಯವನ್ನ 4 ಭಾಗ ಸೀಳಿ ಅದನ್ನು ಕೂಡ ಪಿರಮಿಡ್ ಶೇಪಲ್ಲಿ ಕಟ್ಟಿ ಒಂದು ಎತ್ತರದನ್ನ ಮಾಡಿ ದೊಡ್ಡ ಗದ್ದೆಗೆ ಊರ್ತೇವೆ. ಅದೇ ತರ ನಾವು ಇದನ್ನ ಕೇವಲ ಗದ್ದೆಯಲ್ಲ, ಹಟ್ಟಿ ಪಕ್ಕದಲ್ಲಿ ನಾವು ಆರಾಧಿಸುವಂತಹ ನಾಗಬನದ ಹತ್ರ ಇಲ್ಲೆಲ್ಲ ಹೋಗಿ ಬಲಿಯಂದ್ರನನ್ನ ಕೂಗ್ತೇವೆ. ಇದು ಆಚರಣೆಯ ವಿಧಾನ ನಾನು ತಿಳಿದ ಮಟ್ಟಿಗೆ. ಇನ್ನು ಪೊಟ್ಟುಗಟ್ಟಿ, ಪೊಡಿ ಬಜಿಲೆ, ತಾರದ ಪೂಲು, ಬಚ್ಚಿರ ಬಜ್ಜಿ, ಜಮತಪ್ಪು, ಗೊಡ್ಡೆಪ್ಪು, ಇಲ್ಲಿರುವ ಪ್ರತಿಯೊಂದು ವಸ್ತು ನಾನು ಬಂದಾಗ ಖುಷಿ ಆಯಿತು ನನಗೆ. ಯಾಕಂದ್ರೆ ವೇದಿಕೆಯಲ್ಲಿ ಗೊಂಡೆ ಹೋಗ್ಬಿಟ್ರೆ ಬೇರೆ ಏನೂ ಕಾಣಲಿಲ್ಲ. ಇದು ಈ ಸಂದರ್ಭದಲ್ಲಿ ಅಂದ್ರೆ ಪ್ರಾದೇಶಿಕವಾಗಿ ಆಗಿರಬಹುದು ಅಥವಾ ಒಂದು ಕಾಲಮಾನಕ್ಕೆ ಪ್ರಕಾರ ಈಗ ಬೆಳೆಯುವಂತಹ ಸೊತ್ತುಗಳು. ನಾವು ಯಾವುದನ್ನು ಎಲ್ಲಿಂದ ಹೊತ್ತುಕೊಂಡು ಬರೋದಿಲ್ಲ. ಇದೆಲ್ಲ ಮನೆಯಲ್ಲಿ ಸಿಗುವ ವಸ್ತುಗಳು. ಈಗ ಸಿಗ್ಲಿಕ್ಕಿಲ್ಲ, ಯಾಕಂದ್ರೆ ಫ್ಲ್ಯಾಟಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಮರ ಕಾಣುವುದಿಲ್ಲ. ಪಕ್ಕದವರ ಕಿಟಕಿಯಲ್ಲಿ ಆರ್ಟಿಫಿಷಿಯಲ್ ಆಗಿ ನೆಟ್ಟ ಯಾವುದಾದ್ರೂ ಇಂಟೀರಿಯರ್ದು ಎಲ್ಲೂ ಕಾಣಬಹುದು.
ಹಾಗಾಗಿ ಅದನ್ನು ಹೊರತುಪಡಿಸಿ ನಾವು ಈಗ ಗದ್ದೆ ತೋಟ ಇದ್ದಲ್ಲಿ ಅಥವಾ ನಮ್ಮಂಥ ಮನೆಗಳಲ್ಲಿ ನಾನು ಈಗಲೂ ಇರುವಂಥದ್ದು ಒಂದು 120 ವರ್ಷ ಹಳೆಯ ಮನೆಯಲ್ಲಿ ಅಂಥ ಕಡೆ ಹೋದರೆ ಇದನ್ನೆಲ್ಲ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಈ ಆಚರಣೆ ಯಾಕೆ ಬೇಕು, ಯಾಕಿಷ್ಟು ಕಷ್ಟಪಡಬೇಕು, ಇವತ್ತು ಯಾಕೆ ಇದನ್ನೆಲ್ಲ ಹುಡ್ಕೊಂಡು ಹೋಗಿ ಇದೆಲ್ಲ ಒಟ್ಟು ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಇವಾಗ ನಾವು ದೇವಾಲಯಗಳಲ್ಲಿ ಕಾರ್ತಿಕ ಮಾಸ ಅಲ್ವಾ, ಇವತ್ತು ಬಹುಶಃ ಕೊನೆಯ ದಿನ, ಕಾರ್ತಿಕ ಮಾಸದ ಕೊನೆಯ ದೀಪೋತ್ಸವ ಇವತ್ತು 30ನೇ ತಾರೀಕು, ಬಹುಶಃ ಇವತ್ತು ನಾಳೆ ಇರೋದು. ಈಗ ಎಲ್ಲ ಕಡೆ ದೀಪಗಳನ್ನು ಬೆಳಗುವುದೇ ಹಬ್ಬ, ಒಂದು ತಿಂಗಳು. ಯಾಕಂದ್ರೆ ಈ ಸಮಯದಲ್ಲಿ ಎಲ್ಲ ಕಡೆ ಕ್ರಿಮಿಕೀಟಗಳು ಹುಟ್ಟುತ್ತವೆ. ಅಲ್ಲ ಹೇಳಿ ನಾನು ಬಂದ ಕೂಡಲೇ ಸೊಳ್ಳೆ ಕಚ್ಚಿದೆ ನನಗೆ. ಯಾಕಂದ್ರೆ ಇದು ಸೊಳ್ಳೆದು ಬರೀ ಕಾಟ ಅಲ್ಲ, ಗದ್ದೆಯಲ್ಲಿ ಬೆಳೆದ ಬೆಳೆಗಳಿಗೆ ಹಾತೆಗಳು ಬರ್ತವೆ, ಮನೆಯಲ್ಲಿ ಏನೇ ವಸ್ತುಗಳಿಟ್ಟರು ಅಲ್ಲಿಗೆ ಬೇರೆ ಬೇರೆ ಜೀವಿಗಳು. ಯಾಕಂದ್ರೆ ಈ ಚಳಿಯ ಹೊತ್ತಿನಲ್ಲಿ ಎಲ್ಲವೂ ಕೂಡ ಹುಟ್ಟಿಕೊಳ್ತವೆ ಮತ್ತು ಮರಿ ಮಾಡುವಂತಹ ಹೊತ್ತು. ಆವಾಗ ನಾವು ಎಲ್ಲ ಕಡೆ ದೀಪಗಳನ್ನು ಇಡುವುದರಿಂದ ದೀಪಗಳತ್ತ ಆಕರ್ಷಿಸಿದ ಕೀಟಗಳಿಲ್ಲ, ಅವುಗಳೆಲ್ಲ ಆ ಕಡೆಗೆ ಹೋಗ್ತವೆ. ಬಹುಶಃ ಹಿರಿಯರ ವೈಜ್ಞಾನಿಕ ಲೆಕ್ಕಾಚಾರವನ್ನು ಗಮನಿಸಿ ನಮಗೆ ಬೇಡ ಅಂದ್ರೂ ಅವರಿಗೆ ಗೊತ್ತಿದೆ, ಯಾವ ವಿಜ್ಞಾನ ಪಾಠ ಪುಸ್ತಕವೂ ಬೇಡ, ಅವರು ಅದನ್ನು ತಿಳ್ಕೊಂಡಿದ್ದಾರೆ. ದೀಪಗಳನ್ನು ಹಚ್ಚುತ್ತಾರೆ, ಅಷ್ಟು ಸಾಕು ಅಂತ ಹೇಳಿ ಗೂಡು ದೀಪಗಳನ್ನು ಹಚ್ತಾರೆ. ಇವತ್ತು ನಾವು ಕರೆಂಟಿನ ಲೈಟಿಗೆ ಹೊರಗಡೆಯಿಂದ ಆರ್ಟಿಫಿಷಿಯಲ್ ಯಾವುದೋ ಪ್ಲಾಸ್ಟಿಕ್ ತಂದು ಸಿಕ್ಕಿಸ್ತೇವೆ, ಹಾಗಿರಲಿಲ್ಲ. ಅಟ್ಟಕಟ್ಟು ಒಂದು ಮಲ್ಪೇರಿ ಗೊತ್ತಿಪ್ಪ ಬೇದವ್ರದ್ದು ಅಟ್ಟ ಕಟ್ಟಿದ್ರು, ಐಕ ಕುಂತದ ಗೂಡು ದೀಪ ಮಲ್ತದೆ, ದೊಡ್ಡಿದ ಕೊಡಿ ಕವೆನ ತಿಕ್ಕದ ಕೊಡಿ ಇಟ್ಟು ಒಂದು ಐತೊಲೆ ಒಂದು ದೀಪ ದೀದೇನೆ ಸ್ವಲ್ಪ ಕಾಣ್ತಾವು ಎರೆಗೆ ದೀಪಿನಿ ಅವು ದೀಪ ತೀರ್ಥಡ ನರಮಾನ್ಯ ಗಂಡ ಮಿತ್ತು ಹಿರಿಯಾಕ್ಲಿಗೆ ದೀಪಿನಿ ಇದು ಬರ್ತಿನ ನಮ್ಮಲ್ಲಿ ತೀರ್ಕೊಂಡವರನ್ನ, ಅದು ಚಿಕ್ಕ ಮಗುವೇ ಇರಬಹುದು ಅಥವಾ ವಯಸ್ಸಾದವರು ಇರ್ಬೋದು, ಅವರು ಹಿರಿಯರ ಸಾಲಿಗೆ ಸೇರ್ತಾರೆ. ನಾವು ಯಾರನ್ನು ಕಳುಹಿಸಿಕೊಡುವುದು ಬಿಟ್ಟ ಬಿಡೋದು ಅಂತ ಇಲ್ಲ. ಮೋಕ್ಷ ಅಂತ ಅನ್ನುವ ಕಲ್ಪನೆ ನಮ್ಮಲ್ಲಿ, ಮೋಕ್ಷ ಅನ್ನುವುದು ಒಂದು ವಿಭಿನ್ನ ನೆಲೆಯ ಕಲ್ಪನೆ. ಇಲ್ಲಿ ಎಲ್ಲರೂ ದೇವರಾಗಿ ಬಿಡ್ತಾರೆ. ನಮಗೆ ನಮ್ಮ ಹಿರಿಯರ ಬಗ್ಗೆ ಭಯ ಇಲ್ಲ, ಭಕ್ತಿ ಇದೆ. ನಾವು ಹಿರಿಯರಿಗೆ ಬಡಿಸ್ತೇವೆ, ಹಿರಿಯರನ್ನ ಉಲಾಲೆ ಪುನೋದೊಂಡು ಹೀಗೆ ಎಲ್ಲವನ್ನು ಮಾಡುತ್ತೇವೆ. ಹಾಗಿರುವಾಗ ಆ ಹಿರಿಯರಿಗೂ ಬೇಕಲ್ಲ ಬೆಳಕು, ಅವರಿಗಾಗಿ ನಾವು ಗೂಡು ದೀಪವನ್ನು ಇಡುವಂಥದ್ದು. ಇದು ನಂಬಿಕೆ. ಆದರೆ ಅಲ್ಲಿಯೂ ಕೂಡ ಆಚರಣೆಗಳು, ಇಡೀ ಹುಳ ಹುಪ್ಪಟೆಗಳು ಹಾರಾಡ್ತಾ ಇರ್ತವೆ. ಹಾಲು ಹುಟ್ಟಿದ ಭತ್ತದ ಪೈರಿನ ಹಾಲನ್ನು ಹೀರಿ ತೆಗಿತಾವೆ, ಹಾಳು ಮಾಡ್ತಾವೆ, ಬರೀ ಜಳ್ಳು ಸಿಗಬಹುದು ನಮಗೆ. ಅದೆಲ್ಲ ಹಾಳಾಗಬಾರ್ದು ಅನ್ನುವ ಕಾರಣಕ್ಕೆ ಬಹುಶಃ ಇದನ್ನು ಕೂಡ ಮಾಡ್ತಿದ್ದಿರಬಹುದು. ಇದನ್ನು ಯಾರು ಬಂದಿರಲಿಲ್ಲ. ಇವತ್ತಿನ ವಿಜ್ಞಾನದ ತಲೆಗಳಿಗೆ ಇದು ಹೋಗಬೇಕು. ಯಾಕಂದ್ರೆ ಯಾವುದು ವ್ಯರ್ಥವಾದ ಆಚರಣೆ ಎಲ್ಲಿದೆಯೋ ಗೊತ್ತಿಲ್ಲ. ತುಳುನಾಡಿನಲ್ಲಿ ತಿನ್ನುವ ಅನ್ನವೂ ವ್ಯರ್ಥ ಅಲ್ಲ, ನಾವು ತಿನ್ನುವ ಯಾವುದೇ ಆಹಾರ, ಬಳಕೆ ಮಾಡುವ ತೆಂಗಿನಕಾಯಿಯ ಒಂದು ಹೋಳು ಕೂಡ ವ್ಯರ್ಥ ಅಲ್ಲ. ಇಲ್ಲಿ ಹೆಣ್ಣು ಮದುಮಗಳಾಗಲು ಅಂತಂದ್ರೆ, ಹುಡುಗಿ ದೊಡ್ಡವಳಾಗಲು ಅಂದ್ರೆ ಅವಳಿಗೆ ಬಜಲು ಬನ್ನಂಗಾಯಿ ತಿನ್ನೋದು ಬಲವರಣ ಜೀವಾಡೆ ಅಂತ ಹೇಳಿ. ಯಾಕಂದ್ರೆ ಅವಳು ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಕುಟುಂಬ ವ್ಯವಸ್ಥೆಯ ಪಿಲ್ಲರ್ ಅವಳಿಗೆ, ಹಾಗಾಗಿ ಅವಳನ್ನು ಗಟ್ಟಿ ಮಾಡ್ತಾರೆ. ಬಹುಶಃ ಇಷ್ಟು ಗಟ್ಟಿಯಾಗಿ ನಾನು ಮಾತಾಡಲಿಕ್ಕೆ ಕಾರಣ ಅದೇ ಇರಬಹುದೇ. ಯಾಕಂದ್ರೆ ನಮ್ಮನ್ನು ಮಾತಾಡಲಿಕ್ಕೆ ಬಿಟ್ಟಿದ್ದೀರಿ, ಇಲ್ಲಿ ಬಹಳ ಕಡೆಗಳಲ್ಲಿ ಆ ಅವಕಾಶಗಳಿಲ್ಲ. ಹೆಣ್ಣು ಮಕ್ಕಳು ತಮ್ಮ ಅಧಿಕಾರವನ್ನು ತೋರಿಸಬಲ್ಲಂತಹ ಅಥವಾ ಅಧಿಕಾರಯುತವಾಗಿ ತಮ್ಮ ಸಂಪ್ರದಾಯವನ್ನು ಆಚರಿಸಬಲ್ಲಂತಹ ಒಂದು ಕಡೆಯಲ್ಲಿ ನಾವಿದ್ದೇವೆ ಅಂತನ್ನುವುದು ಬಹುಶಃ ಭಾರತದ, ಈ ದಕ್ಷಿಣ ಭಾರತದ ಈ ತುದಿಯ ಅತಿ ಸುಂದರವಾದ ಈ ನಾಡು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿದೆ. ದೀಪಾವಳಿ ಅಂತನ್ನುವ ಸುಂದರವಾದ ಹಬ್ಬ ಬರೀ ದೀಪಗಳಲ್ಲಿ ಆಚರಣೆಯಲ್ಲಿ ಮುಗ್ದು ಹೋಗೋದಿಲ್ಲ, ತಿನ್ನುವುದರಲ್ಲೂ ಇದೆ. ಪೊಟ್ಟುಗಟ್ಟಿ ಪೊಡಿ ಬಜಿ, ಇದನ್ನ ನಾವು ಬರೀ ಮಾತಲ್ಲಿ ಹೇಳೋದು ಮಾತ್ರ ಅಲ್ಲ, ಇವತ್ತಿಗೂ ಹಟ್ಟಿಯಲ್ಲಿರುವ ಹಸು ಕರುಗಳನ್ನ, ಎತ್ತು ಕೋಣೆಗಳನ್ನ ಪೂಜಿಸಿಕೊಳ್ಳುವ ನಾವು ಹಸುವಿಗೆ ಅದನ್ನ ನೀಡಿ ಆ ಬಳಿಕ ಮನೆಯವರು ಬಳಸ್ತೇವೆ. ಆ ದಿನ ಪೆತ್ತನ ಮೀಪದ ಸೇಡಿ ಬರೆದು ಐಕ್ ಕುಂಕುಮದ ಒಟ್ಟರೀರು ಬಲ್ಬು ತೋಜಾವು ತುಡರು ತೋಜಾವು ಆರತಿ ಮಲ್ಕೊನಂತ ತುಡರು ತೋಜಾವು ತಡಪಡಿ ಕೊನಪನವ ಆರತಿ ಪೊಡಿ ಬಜಲಿ ಪೊಟ್ಟುಗಟ್ಟಿ ಪೂರ ಪತ್ತೊಂದು ತಡಪೆಯಲ್ಲಿ ಅಂದರೆ ಮೊರದಲ್ಲಿ ತಕೊಂಡು ಹೋಗಿ ಅವುಗಳಿಗೆ ಬೆಳಕನ್ನು ತೋರಿಸುವುದು ಅಂತ ಹೇಳಿ ಅದನ್ನು ತೋರಿಸಿ ಆ ಹಸುವನ್ನು ಪೂಜಿಸ್ತೇವೆ. ಆ ಬಳಿಕ ಮನೆಯಲ್ಲಿ ವರ್ಷ ಪೂರ್ತಿ ನಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂತಹ ಯಾವೆಲ್ಲ ಕೃಷಿ ಸಲಕರಣೆಗಳಿದೆಯೋ ಅದನ್ನೆಲ್ಲ ತೊಳೆದು ಇಟ್ಟು, ಅದಕ್ಕೆ ರೆಸ್ಟ್ ಆ ದಿನ ಅದನ್ನು ಮುಟ್ಲಿಕ್ಕಿಲ್ಲ, ಅದನ್ನೆಲ್ಲ ಅಲಂಕಾರ ಮಾಡಿ, ಬಹುಶಃ ಆ ದಿನ ಮಾತ್ರ ನಾವು ದಿನನಿತ್ಯ ಬೆಳಗ್ಗೆ ಕನ್ನಡಿ ನೋಡ್ತೇವೆ, ಅದನ್ನು ಅವತ್ತು ಅಲಂಕಾರ ಮಾಡಿ
ಅದಕ್ಕೆ ಒಂದು ಗೊಂಡೆ ಹೂವನ್ನು ಇಟ್ಟು ಅದಕ್ಕೆ ಬೆಳಕನ್ನು ತೋರಿಸ್ತೇವೆ. ಬಹುಶಃ ಕೃತಜ್ಞತೆ ಅನ್ನುವುದು ಮನುಷ್ಯನಿಗೆ ಇರಬೇಕು. ಆ ಕೃತಜ್ಞತೆಯನ್ನ ವಸ್ತುವಿನ ಮೇಲೂ ತೋರಿಸಬೇಕು ಅನ್ನುವುದನ್ನ ಹಿರಿಯರು ನಮಗೆ ಪಾಠ ಕಲಿಸಿಕೊಟ್ಟು ಹೋಗಿದ್ದಾರೆ. ಅತ್ಯಂತ ಅದ್ಭುತವಾದ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಒಳಗೊಂಡಂತಹ ಪರ್ವ ಹಬ್ಬಗಳ ರಾಜ. ಹಾಗಾಗಿ ಒಂದೆಲ್ಲ ಕೊಡಿ ಪರ್ಬಗ ಕುಡಂಚಿ ಪುದರಿಚಿ ಅವು ಪರ್ವ ಅದೇ ಪರ್ವ ಅಂದರೆ ಎಲ್ಲ ಹಬ್ಬಗಳಿಗೂ ಒಂದೊಂದು ಹೆಸರಿದೆ. ಕೆಟ್ಟಸ ಇರ್ಬೋದು, ಬಿಸು ಇರ್ಬೋದು, ಆದರೆ ಪರ್ವಕ್ಕೆ ಹೆಸರಿಲ್ಲ. ಅದು ಹಬ್ಬವೇ. ಎಲ್ಲ ಹಬ್ಬಗಳಿಗೂ ಅದು ರಾಜನ ಆಗಿರುವಂಥದ್ದು. ಹಾಗಾಗಿ ಎಲ್ಲ ಆಚರಣೆಗಳ ಮೊತ್ತ, ಎಲ್ಲ ಬಳಕೆಗಳಲ್ಲಿರುವ ವಸ್ತುಗಳನ್ನು ಒಂದು ಕಡೆ ಕೂಡಿಸುವಂತಹ ಕೆಲಸ, ಎಲ್ಲ ಹಿರಿಯರನ್ನ ಗೌರವಿಸುವಂತಹ ಒಂದು ಆಚರಣೆ, ಈ ಎಲ್ಲ ಒಳ್ಳೆತನಗಳನ್ನು ಕಾಣುವಲ್ಲಿ ಬಹುಶಃ ಲಯನ್ಸ್ ಕ್ಲಬ್ನ ಈ ಒಂದು ಕೆಲಸ ಎಲ್ಲ ಒಳ್ಳೆ ಮನಸ್ಸುಗಳನ್ನು ಒಂದು ಕಡೆ ಸೇರಿಸಿದ್ದೀರಿ. ಇಲ್ಲಿ ಜಾತಿ ಮತ ಧರ್ಮಗಳ ಭೇದವಿಲ್ಲ. ಯಾರೂ ಕೂಡ ತಾನು ಇನ್ನೊಬ್ಬ ಅಂತನ್ನುವ ಆ ಪ್ರತ್ಯೇಕತೆ ಇಲ್ಲದೆ ನಾವಿಲ್ಲಿ ಜೊತೆಯಾಗಿದ್ದೇವೆ. ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಮತ್ತೊಂದು ಸಲ ನೆನಪಿಸಿಕೊಳ್ಳುವ ಹಾಗೆ ರಾಜ್ಯ ಅಧಿಕಾರಿಗಳಾಗಿದ್ದಂತಹ ಗಣನಾಥಕರಿಸಿ ಬಂದಿದ್ದೀರಿ. ನಮಸ್ತೆ. ಹಾಗೆಯೇ ಗಣೇಶರವರಿದ್ದೀರಿ. ಎಲ್ರಿಗೂ ನನ್ನ ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಹಿರಿಯರು ಕೂತ ನಂತರ ಮಾತಾಡ್ಲಿಕ್ಕೆ ಭಯ ಆಗ್ತದೆ. ಬಹಳಷ್ಟು ಆಚರಣೆಗಳ ಬಗ್ಗೆ ಅಧ್ಯಯನ ಮಾಡಿದವರು ಮತ್ತು ಆಟಗಳನ್ನು ಪುಸ್ತಕದಲ್ಲಿ ಆಡಿ ತೋರಿಸಿದವರು. ಎಷ್ಟೊಂದು ಆಚರಣೆಗಳು ತುಳುನಾಡಿನಲ್ಲಿ ಇತ್ತೋ ಮರೆಯಾಗಿ ಹೋಗಿದೆಯೋ, ಇವತ್ತು ಮತ್ತೆ ಅದನ್ನ ಎಚ್ಚರಿಸಿ ನಿಲ್ಲಿಸಬೇಕಾದ್ರೆ ಅದಕ್ಕೊಂದು ದಾರಿದೀಪವಾಗಿರುವಂಥದ್ದು ಗಣನಾಥ್ ಸರ್ ಅವರ ಸಂಶೋಧನಾ ಗ್ರಂಥ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಾಗಾಗಿ ಅವರ ಸಾಧನೆಯನ್ನ ಮತ್ತೊಮ್ಮೆ ಅಭಿನಂದಿಸ್ತಾ, ದೀಪಾವಳಿ ಹಬ್ಬದ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ಹಿರಿಯರ ಅನುಭವಗಳು ನಮಗೆ ಪಾಠವಾಗಲಿ, ಕಿರಿಯರ ಪ್ರೀತಿ ನಮ್ಮ ಜೊತೆ ಸೇರಿಕೊಳ್ಳಿ, ನಮ್ಮ ಆಚರಣೆಗಳು ಮುಂದುವರಿಯಲಿ, ವಿಚಾರಗಳು ಉಳಿಯಲಿ. ಮಾತಿರಲಿಲ್ಲ ಒಂಜೇ ಪಾತ್ರ ಎಡ್ಡೆ ಪುಲಿನ ಸೊನ್ನಲಿನ ಮದಿತೊಂದು ಮಾತಿರಲಿಲ್ಲ. ಮಾತನಾಡುವಾಗ ಒಂದು ಕೊನೆಗೊಂದು ಮಾತು ಹೇಳಿ, ದೀಪಾವಳಿ ಹಬ್ಬಕ್ಕೆ ಅದು ಜಾತ್ಯತೀತ ಹಬ್ಬ ಅಥವಾ ಪಕ್ಷಾತೀತ ಹಬ್ಬ, ಅದರಲ್ಲೂ ತುಳುನಾಡಿನಲ್ಲಿ ವಿಶೇಷವಾಗಿ ಆಚರಣೆ ಮಾಡುವಂತಹ ಹಬ್ಬ. ಇವತ್ತು ತುಳು ಸಂಸ್ಕೃತಿಯೂ ಹಾಗೆ, ಅದೊಂದು ಜಾತ್ಯತೀತ ಭಾಷೆ, ಪಕ್ಷಾತೀತ ಭಾಷೆ. ಅದಕ್ಕೆ ಅದು ಮುಸಲ್ಮಾನರು ಮಾತಾಡ್ತಾರೆ, ಹಿಂದೂಗಳು ಮಾತಾಡ್ತಾರೆ, ಕ್ರೈಸ್ತರು ಮಾತಾಡ್ತಾರೆ, ಎಲ್ಲರೂ ಮಾತನಾಡೋ ಭಾಷೆ. ಇವತ್ತು ನಮ್ಮ ಎಲ್ಲ ಹಿರಿಯರಿಗೆ ಗೊತ್ತಿದೆ, ಹಬ್ಬಗಳ ರಾಜ ಯಾರಂತ ಹೇಳಿದ್ರೆ ಅದು ದೀಪಾವಳಿ ಹಬ್ಬ. ಬೇರೆ ಎಲ್ಲ ಹಬ್ಬವನ್ನು ಹೆಸರಲ್ಲಿ ಕರಿತೇವೆ, ದೀಪಾವಳಿ ಅಂತ ಪರ್ವ ಅಂತ ಕರಿತೇವೆ ನಾವು. ಗದ್ದೆಯ ಸಾಗುವಳಿ ಮಾಡಿದ ನಂತರ ನಾವು ಒಳ್ಳೆಯ ಫಸಲನ್ನು ನೀಡಿದ ಗದ್ದೆಗೆ ಒಂದು ಕೃತಜ್ಞತೆ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮದೊಂದಿಗೆ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಈ ಹಿಂದಿನ ಕಾಲದಲ್ಲಿ ಯಾಕಂದ್ರೆ ಅನೇಕ ಹಿರಿಯರಿದ್ದಾರೆ, ಕಷ್ಟದ ದಿನಗಳು. ಯಾಕಂದ್ರೆ ಒಂದು ಒಳ್ಳೆಯ ಆಹಾರ ತಿನ್ಬೇಕಾದ್ರೆ ಅಥವಾ ತಿಂಡಿ ತಿನಿಸು ತಿನ್ಬೇಕಾದ್ರೆ ದೀಪಾವಳಿಯ ಕೊಯ್ಲಿಂದ ಬಂದ ಭತ್ತದಿಂದ ಕೆಲವರು ಮಾರಾಟ ಮಾಡಿರ್ಬೋದು, ಕೆಲವರು ಅದನ್ನು ಬೆಳೆದು ಅದರಿಂದ ಮನೆಯಲ್ಲಿ ಒಂದು ಒಳ್ಳೆಯ ಆಹಾರ ವಸ್ತುಗಳನ್ನು ಸೇವನೆ ಮಾಡುವಂಥ ದಿನಕ್ಕೆ ನಾವು ಅಡಿ ಇಡುವಂಥದ್ದು. ಇವತ್ತು ನಮ್ಮ ಹೊಸ ಜನಾಂಗಕ್ಕೆ ಯಾವುದೇ ಹಬ್ಬದ ಬಗ್ಗೆ ಅರಿವಿಲ್ಲ. ನಮ್ಮ ಹಿರಿಯರು ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ಇಂಥ ಹಬ್ಬ ದಿನಗಳನ್ನು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಹೈನುಗಾರಿಕೆ ನಮಗೆ ದಿನನಿತ್ಯ ಹಾಲನ್ನು ನೀಡುವ ಗೋವುಗಳಿಗೆ ಪೂಜೆ ಸಲ್ಲಿಸುವಂಥ ವಿಚಾರ ಇರ್ಬೋದು, ಭತ್ತದ ಗಣನೆಗೆ ಪೂಜೆ ಸಲ್ಲಿಸುವಂಥ ವಿಚಾರ ಇರ್ಬೋದು, ಗದ್ದೆಗೆ ಪೂಜೆ ಸಲ್ಲಿಸುವಂಥ ವಿಚಾರ ಇರ್ಬೋದು. ಇದೆಲ್ಲ ಆಚರಣೆಗಳನ್ನು ಮಾಡುವುದರ ಮುಖಾಂತರ ನಮ್ಮ ಸಂಸ್ಕಾರವನ್ನು ಉಳಿಸಿಕೊಳ್ಬೇಕು, ನಮ್ಮ ಸಂಸ್ಕೃತಿ ಮುಂದಿನ ಜನಾಂಗಕ್ಕೆ ತಿಳಿಸಿ ಹೇಳಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಸೇವಾ ಸಂಸ್ಥೆ ನಮ್ಮ ಜಿಲ್ಲಾ ಗವರ್ನರ್ ಮೊಹಮ್ಮದ್ ಹನೀಫ್ರವರ ಈ ವರ್ಷದ ಬೇರೆ ಬೇರೆ ಕಾರ್ಯಕ್ರಮಗಳು, ಅದು ಕ್ರಿಸ್ಮಸ್ ಹಬ್ಬ ಆಚರಣೆ ಆಯಿತು, ಇನ್ನು ಬಕ್ರೀದ್ ಹಬ್ಬ ಆಚರಣೆ ಇರ್ಬೋದಲ್ವ, ಆ ಕಾರ್ಯಕ್ರಮ ಮಾಡಲೇಬೇಕು ಖಂಡಿತವಾಗಿಯೂ. ಹಾಗೆ ದೀಪಾವಳಿ ಹಬ್ಬದ ಆಚರಣೆ ಇರ್ಬೋದು, ಇವೆಲ್ಲ ನಮ್ಮ ಆಡಳಿತಾತ್ಮಕವಾಗಿ ಸೇವಾ ಕಾರ್ಯಕ್ರಮದೊಂದಿಗೆ ಸಮಾಜಮುಖಿ ಇಂಥ ಕಾರ್ಯಕ್ರಮವನ್ನು
ಹಮ್ಮಿಕೊಳ್ಳುವುದರ ಮುಖಾಂತರ ಇವತ್ತು ವಿಶೇಷವಾಗಿ ಜಿಲ್ಲೆಯ ಒಬ್ಬ ಮಾಜಿ ಜಿಲ್ಲಾ ಗವರ್ನರ್ ನೆಲೆಯಲ್ಲಿ ಲಯನ್ಸ್ ಕ್ಲಬ್ನ ಸದಸ್ಯರ ನೆಲೆಯಲ್ಲಿ ನಾನು ನೆರೆದಂಥ ಎಲ್ಲ ಸದಸ್ಯರ ಪರವಾಗಿ ಈ ಸಂಘಟನೆಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲೂ ಇಂತಹ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ಜರುಗುವುದರ ಮುಖಾಂತರ ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಹಿಂದಿನವರು ಹಾಕಿಕೊಂಡ ಸಂಪ್ರದಾಯಗಳನ್ನು ತಿಳಿ ಹೇಳುವುದರ ಮುಖಾಂತರ ನೆನಪು ಮಾಡುವುದರ ಮುಖಾಂತರ ಇದೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಶಿಸಿ ಅವಕಾಶ ಕೊಡಿ ನನ್ನ ಮಾತು. ಮಹಾಬಲಶೆಟ್ಟರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಂಥ ವ್ಯವಸ್ಥೆಗಳನ್ನು ನಮ್ಮ ಹಬ್ಬದಲ್ಲಿದೆ ಅಂತ ನೋಡೋದೇ ನಾನು ಪ್ರಥಮ ಬಾರಿ. ಅದನ್ನು ಮಾಡಿಕೊಟ್ಟಂಥ ಇವತ್ತಿನ ದೀಪಾವಳಿ ಕಮಿಟಿ ಏನಿದೆ ಕೋಆರ್ಡಿನೇಟರ್ಸ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕುಂದಾಪುರ ಸೈಡಿನ ದೀಪಾವಳಿ ಬಗ್ಗೆ ಮಹಾಬಲಶೆಟ್ಟರು ಹೇಗೆ ಹೇಳ್ತಿದ್ದಾರೆ, ಒಲೆ ಕಟ್ಟರು ಬಲಿಂದೇವು ತಮ್ಮ ರಾಜ್ಯಕ್ಕೆ ತಾವೇ ಬಂದರು, ಒಲೆ ಬಾ ಇದು ಕುಲ್ಲಾಪುರ ಸೈಡ್. ನಾವು ದೇವರು ಬಲಿಂದ್ರ ದೇವರನ್ನು ಕರಿತೇವೆ, ಬಲಿ ಕರಿತೇವೆ, ಇದು ಬಲಿ. ತದನಂತರ ಕೂಗುವುದು ಕೂಸ್ 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 ಅಂತ ಏಕೆ ಮಗು, ಬಲಿಂದ್ರ ದೇವರ ಮಗುವನ್ನು ನಾವು ಕರಿತೇವೆ. ಈ ದೀಪ ಏನಿದೆ ಅದು ನಮ್ಮದು ಕ್ರಾಸ್ ಹೀಗೆ ಇರ್ತದೆ. ಇದಕ್ಕೆ ದೀಪ, ಈ ಸೈಡ್ ದೀಪ, ಈ ಸೈಡ್ ದೀಪ. ಇದಕ್ಕೆ ಸಾಧಾರಣ ಒಂದು 10-15 ವರ್ಷದಿಂದ ನಮ್ಮ ಜೈಕರಣ್ಣ ಹೇಳಿದಾಗೆ ಗದ್ದೆಗೆ ಹೋಗಿ ಎಲ್ಲ ಒಳ್ಳೆಯ ಫಸಲನ್ನು ಕೊಡುವಂಥ ಗದ್ದೆಗೆ ಹೋಗಿ ಅದನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಸಾಧಾರಣ ಮಟ್ಟಿಗೆ ಎಲ್ಲದೂ ಹೋಲಿಕೆ ಏನಿದೆ ಅದು ಬಹಳ ಸಂತೋಷ ಅಂತ ಹೇಳಿ ನಾನು ಇಲ್ಲಿ ಇವತ್ತು ನಡೆದಂಥ ಎಲ್ಲರಿಗೂ ದೀಪಾವಳಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾರೆ. ಎಲ್ಲ ಆರ್ಚಿಯವರು ಬಂದಿದ್ದಾರೆ, ಝೋನ್ ಚೇರ್ಮನ್ ಬಂದಿದ್ದಾರೆ. ಮುಂದಿನ ನಮ್ಮ ಜಿಲ್ಲೆಯ ಸಂಭ್ರಮವು ಎಲ್ಲ ರೀತಿಯ ಸಂಭ್ರಮವಾಗಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೆ ಲೈಫಲ್ಲಿ ಎಂತಾರು ಒಂದು ಚಿಕ್ಕ ಮಗುಗೆ ಒಂದು ಅವರದು ಟಾಯ್ ಕಲಿಯೋದಕ್ಕೆ ಪ್ರಾಬ್ಲಮ್ ಇರ್ತದೆ, ದೊಡ್ಡವರಿಗೆ ಕೈ ನೋವು, ಕಾಲು ನೋವು, ಎಂತಾರು ಬೇರೆ ಪ್ರಾಬ್ಲಮ್ ಇರ್ತದೆ. ಬಟ್ ಇದೆಲ್ಲ ದೀಪಾವಳಿ ಅಥವಾ ಬೇರೆ ಬೇರೆ ನಮ್ಮದೊಂದು ಸೆಲೆಬ್ರೇಷನ್, ದೀಪಾವಳಿ ಇರ್ಬೋದು, ಕ್ರಿಸ್ಮಸ್, ಯಾವುದೇ ಫೆಸ್ಟಿವಲ್ ಬರುವಾಗ ಅದು ನಮ್ಗೆ ಎಂತ ಶೋಕೇಸ್ ಮಾಡ್ತದೆ ಅಂದರೆ, ನಮಗೆ ಎಷ್ಟೋ ಕಷ್ಟ ಇದ್ದರೆ ಸಹ ನಾವು ಒಂದು ಫಂಕ್ಷನಲ್ಲಿ ಒಟ್ಟು ಸೇರುವಾಗ ನಮ್ಮ ಕಷ್ಟ ಎಷ್ಟು ಕೆಳಗೆ ಹೋಗ್ತದೆ ಅಂತ ನಮಗೆ ಒಂದು ಟೈಮ್ ಸಿಗ್ತದೆ. ಅದೊಂದು ನಮ್ಮದು ಲೈಫ್ ಸ್ಪ್ಯಾನಲ್ಲಿ ಖುಷಿದು ಮೂಮೆಂಟ್ ಆ್ಯಡ್ ಆನ್ ಆಗ್ತದೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ಅಮಾಂಗ್ ಆಲ್ ಆಫ್ ಯು ಹಿಯರ್ ಆ್ಯಂಡ್ ಇಟ್ ಈಸ್ ಅಪಾರ್ಚುನಿಟಿ ಫಾರ್ ಮೀ. ಆ್ಯಂಡ್ ನಾವು ಲಿಯೋ ವತಿಯಿಂದ ನಾವು ಈ ಸಲ ಪಟಾಕಿ ಬದಲು ಇನ್ಸ್ಟೆಡ್ ಆಫ್ ಪಟಾಕಿ ವಿ ಗಾಟ್ ಸ್ಕೈ ಲ್ಯಾಂಟನ್ಸ್. ಸೊ ನಾವು ಇವಾಗ ಸ್ಕೈ ಲ್ಯಾಂಟನ್ಸ್ ತಂದಿದ್ದೇವೆ. ಪ್ರೋಗ್ರಾಮ್ ಆದ ನಂತರ ಎಲ್ಲರೂ ಹೊರಗೆ ಹೋಗಿ ಆ ಸ್ಕೈ ಲ್ಯಾಂಟನ್ಸನ್ನು ಆದಷ್ಟು ಫ್ಯಾಮಿಲಿ ಒಟ್ಟೊಟ್ಟು ಸೇರಿ ಆ ಸ್ಕೈ ಲ್ಯಾಂಟನ್ಸನ್ನು ಗಾಳಿಯಲ್ಲಿ ಬಿಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಲಾಂಗ್ ಲಿವ್ ಲಯನ್ಸ್. ನಮಗೆ ಹಾಸ್ಯನಲ್ಲಿ ಇಳಿದು ಭಾರಿ ಕಷ್ಟ ಆಯಿತು. ಯಾಕಂದರೆ ಹೆವಿ ಭಾರಿ ದೂರ ನಮಗೆ, ಯಾಕಂದರೆ ರೋಡ್ನ ಕೆಲಸ ಮಾಡುವುದರಿಂದ ಪದೇ ನಮಗೆ ಹೋಗಲಿಕ್ಕೆ ಕೂಡ ಆಗಲಿಲ್ಲ. ಆದರೂ ಕೂಡ ಈ ಕೋಟೆ ಅವರೊಂದು ಅಲ್ಲಿ ಅವರ ದೇವಸ್ಥಾನದ ಒಂದು ಕಾರ್ಯದ ಅಧ್ಯಕ್ಷರಾಗಿರುವುದರಿಂದ ಅವರ ತುಂಬ ಸಮಯದಲ್ಲಿ ಈ ವರ್ಷ ಅದರಲ್ಲೂ ಕೂಡ ಅಷ್ಟು ಬಿಸಿ ಇದ್ದು ಕೂಡ ಏನಾದರೂ ಮಾಡಿ ದೀಪಾವಳಿಯನ್ನು ಮಾಡಬೇಕು ಎನ್ನುವ ಛಲದಟ್ಟು ಈ ದಿನ ಈ ಕಾರ್ಯಕ್ರಮವನ್ನು ಅತಿ ಉತ್ತಮ ರೀತಿಯಲ್ಲಿ ಹಂಚಿಕೊಂಡಿದ್ದಕ್ಕೆ ಪ್ರಥಮವಾಗಿ ನಿಮಗೂ ಹಾಗೂ ದಿನಕರನಿಗೂ ನಾನು ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಹಬ್ಬವನ್ನು ಆಚರಿಸಬೇಕಂತ ನಮಗೆ ಎಲ್ಲ ಥರದಲ್ಲೂ ಕೂಡ ಕೆಲವು ಜನ ನಮ್ಮ ಋಷಿಕೇಶ್ ಇರ್ಬೋದು, ನಮ್ಮ ಹರಿಪ್ರಸಾದ ಇರ್ಬೋದು, ಪ್ರಸಾದನ್ನ ಇರ್ಬೋದು, ಅದೇ ರೀತಿ ಅದರ ಕೋಆರ್ಡಿನೇಟರ್ ನಮ್ಮ ವಾದಿರಾಜ್ ಶೆಟ್ಟಿ ಇರ್ಬೋದು, ಹಾಗೆ ನಮ್ಮ ಕ್ಲಬ್ಬಿನ ನಾಗರಾಜ್ ಶೆಟ್ಟಿ ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಅಮೃತಗಾಡಲ್ಲಿ ಮಾಡುವಂತ ಇಟ್ಟುಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಅದಕ್ಕೋಸ್ಕರ ನಾನು ನಮ್ಮ ಜಿಲ್ಲೆಯ ಪರವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಈ ವರ್ಷ ನಾವು ಫಸ್ಟ್ ಆಫ್ ಆಲ್ ನಮ್ಮ ನಡೆದಂಥ ಒಂದು ಹಬ್ಬ ಅಂದರೆ ನಮ್ಮ ಡಿಸ್ಟಿಕ್ ಲೆವೆಲ್ ದಾಂಡ್ಯ, ಅದನ್ನು ಕೂಡ ನಾವು ಇಲ್ಲಿಯೇ ಅತಿ ಉತ್ತಮ ರೀತಿಯಲ್ಲಿ ನಾವು ಮಾಡಿದ್ದೆವು. ಅದನ್ನು ಕೂಡ ನಮ್ಮ ಕೋಆರ್ಡಿನೇಟರ್ನವರು
ವಿಜೇತರು ಮತ್ತು ಇನಿಷಿಯೇಟಿವ್ ಅತಿ ಉತ್ತಮ ರೀತಿಯಲ್ಲಿ ನಮಗೆ ನಡೆಸಿಕೊಟ್ಟಿದ್ರು. ಅದೇ ರೀತಿ ಇವತ್ತು ಕೂಡ ದೀಪಾವಳಿ ನೆಕ್ಸ್ಟ್ ಒಂದು ಬರೋದು ನಮ್ಮ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್, ಅದನ್ನು ಕೂಡ ಖಂಡಿತ ನಮ್ಮಲ್ಲಿ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಮಾಡಬೇಕಂತ ಆಸೆ ನಮಗಿದೆ. ಖಂಡಿತ ಅದನ್ನು ನಾವು ಮಾಡಿ ತೋರಿಸ್ತೇವೆ. ನಿಮ್ಮೆಲ್ಲ ಸಹಕಾರ ಎಲ್ಲದಕ್ಕಿಂತ ನಿಮ್ಮನ್ನು ಇನ್ನೊಂದು ನೀವು ಆ ಕಾರ್ಯಕ್ರಮ ಬರಬೇಕಂತ ಹೇಳುತ್ತಾ, ಮೊನ್ನೆ ನಮ್ಮ ಉದ್ಯಾವರ ಕ್ಲಬ್ಬಿನವರು, ಉದ್ಯಾವರ ಶಿಕ್ಷಕ ಕ್ಲಬ್ಬಿನವರು ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾರಿಗೆ ನಮ್ಮ ಆದರ್ಶ ದಂಪತಿಗಳೆಂಬ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಹೋಗಿದ್ದೆವು. ಒಂದು 400 ಜನ ಗೆಸ್ತಿದ್ರು. ಒಂದು 20 ಕಪಲ್ಸ್, more than 20 ಕಪಲ್ಸ್ ಅದರಲ್ಲಿ. ಇವತ್ತು ಲಯನ್ಸ್ನವರು ಕೂಡ ಒಂದು ನಮ್ಮ ವಾದಿರಾಜ್ ಇರ್ಬೋದು, ನಮ್ಮ ರವಿರಾಜ್ ಇರ್ಬೋದು, 2-3 ದಂಪತಿಗಳು ನಮ್ಮ ಲಯನ್ಸ್ನವರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು. ಟಾಪ್ 10 ಬಂದಿದ್ರು. ಆದರೆ ಟಾಪ್ 5 ಬರಲಿಕ್ಕೆ ಸ್ಥಾನ ಸಿಗಲಿಲ್ಲ. ಆದರೂ ಕೂಡ ನಮ್ಮಲ್ಲಿ ಖುಷಿಯಾಗಿದೆ. ಅಷ್ಟು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮೊಂದು ಸಣ್ಣ ಕ್ಲಬ್ ಕೂಡ ನಡೆಸಿಕೊಟ್ಟಿದೆ. ಅದರಲ್ಲಿ ವಿಜೇತರಾದಂತಹ ಫಸ್ಟ್ ಮತ್ತು ಸೆಕೆಂಡ್ ಬಂದಂಥ ಇಬ್ಬರನ್ನು ಕೂಡ ಈ ದಿವಸ ನಮ್ಮ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಗೋಸ್ಕರ, ಯಾಕಂದರೆ ಹೆಚ್ಚಿನವರು ಆ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಇರಲಿಲ್ಲ. ಅದೊಂದು ಅತ್ಯುತ್ತಮ ಕಾರ್ಯಕ್ರಮದಿಂದ ಈ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ, ಈ ಸಂಭ್ರಮದೊಂದಿಗೆ ನಾವು ಅವರನ್ನು ಈ ಸಭೆಯಲ್ಲಿ ನಮ್ಮ ಯಾಕಂದರೆ ಬಂದವರು ಫಸ್ಟ್ ಸೆಕೆಂಡ್ ಬಂದಾಗ ಪ್ರೈಸ್ ಕೊಡೋದು ನಾನು ಹೇಳಿದ್ದೆ, ನಿಮ್ಮಲ್ಲಿ ಫಸ್ಟ್ ಇಲ್ಲಿಗೆ ಬಿಡಲಿಕ್ಕಿಲ್ಲ, ಯಾವ ಟು ಜಾಯಿನ್ ದ ಲಯನ್ಸ್ ಫ್ಯಾಮಿಲಿ ಅಂತ. ಅದಕ್ಕೋಸ್ಕರ ಇಟ್ ಇಸ್ ದ ಬಿಗಿನಿಂಗ್, ಒಂದು ಇನ್ವಿಟೇಷನ್. ಇವತ್ತು ನಮ್ಮ ಕರೆದೊಂದು ಸನ್ಮಾನ ಮಾಡಬೇಕಂತ ಆಸೆ ಇದೆ. ನಾವು ಬರಬೇಕಂತ ಹೇಳಿದ್ದಕ್ಕೆ ಅವರು ದೂರದಿಂದ 2 ಕಪಲ್ಸ್ ಕೂಡ ಬಂದಿದ್ದಾರೆ. ದಯವಿಟ್ಟು ನೀವು 2 ಕಪಲ್ಸ್ ಕೂಡ ಒಂದು ಸ್ಟೇಜ್ ಮಾಡಬೇಕಾಗ್ತದೆ. ನಡೆಸಿದ್ದಾರೆ. ಅವರಿಗೆ ಜಿಲ್ಲೆಯ ಪರವಾಗಿ ಜಿಲ್ಲಾ ಗವರ್ನರ್ ಅವರು ಗೌರವಿಸಬೇಕಾಗಿದೆ. ಪ್ರಥಮ ಪ್ರೈಸ್ ಬಂದಾಗ ನಮ್ಮ ಕೃಷ್ಣ ಪ್ರಸಾದ್ ಮತ್ತು ಶ್ರುತಿ ಪ್ರಸಾದ್, ಶ್ರುತಿ ಮೇಡಮ್ ಬಂದಿದ್ದಾನೆ ಹೇಳಿದೆ, ನಿಮ್ಗೆ ಯಾಕೆ ಫಸ್ಟ್ ಪ್ರೈಸ್ ಸಿಕ್ಕಿ ಮಾರ್ಕ್ ಕೊಡೋದಕ್ಕೆ ಪ್ರೈಸ್ ಕೊಟ್ಟಿದ್ದಾರೆ ಅಂತ. ನಾನು ಹೇಳಿದೆ, ಬಿಗಿನಿಂಗ್ ಲಾಸ್ಟ್ ತನಕ ನಗಾಡ್ತಾ ಇದ್ದೀರಿ, ನಿಮ್ಮ ನಗೋದೇ ನೋಡಿ ನಿಮಗೆ ಫಸ್ಟ್ ಪ್ರೈಸ್ ಬಿಡ್ತದೆ ಅಂತ ಹೇಳಿದ್ದೇನೆ. ನೋಡಿ ಈಗಲೂ ಕೂಡ ಅವ್ರು ನಗಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಲ್ ನೋಡೋರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಥಮ ಬಹುಮಾನವನ್ನು ಇವರು ಪಡೆದಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹದಾಯಕ ಚಪ್ಪಾಳೆಯ ನೊಂದಿಗೆ ಇವರನ್ನು ಅಭಿನಂದಿಸುವ ಮಾತುಗಳು. ದ್ವಿತೀಯ ಬಹುಮಾನವನ್ನು ಪಡೆದವರು ಪ್ರದೀಪ್ ಹಾಗೂ ಶ್ರುತಿ ದೊಡ್ಡನಗುಡ್ಡೆ ಉಡುಪಿ. ವಿಜೇತರಿಗೆ ಸಂತೋಷವಾಗ್ತಾ ಇದೆ. ಇದು ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ನಾವು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಬೇಕಂತ ಬಂದಿದ್ವಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ತುಂಬ ಅನುಭವ ಆಯಿತು ನಮಗೆ. ತುಂಬ ಒಳ್ಳೆಯ ಅನುಭವ. ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಇಂಥ ಟ್ಯಾಲೆಂಟ್ ಇದೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಕಡೆಗೆ ನಾವು ಮಾತಾಡ್ತಾ ಇದ್ವಿ, ನಾವು ಇಷ್ಟೆಲ್ಲ ಮಾಡ್ಬೋದಲ್ಲ ಸ್ಟೇಜ್ನಲ್ಲಿ ಹೋಗಿ ಅಂತ ಹೇಳಿ ನಂತರ ಯೋಚನೆ ಮಾಡಿದ್ವಿ. But it was really a wonderful and amazing experience for me. Thank you. ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ಅವರ ಒಂದು ಕಾರ್ಯಕ್ರಮ ಅತ್ಯದ್ಭುತ ಕಾರ್ಯಕ್ರಮ. ನಾವು ಯಾವುದೇ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಂಡು ಬರಲಿಲ್ಲ. ಆದರೂ ನನ್ನಲ್ಲಿ ಕೆಲವೊಂದು ಅಬಿಲಿಟೀಸ್ ಇತ್ತು, ಕ್ವಾಲಿಟೀಸ್ ಇತ್ತು. ಆದರೆ ನನ್ನ ಗಂಡನನ್ನು ನಾನು ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿರಲಿಲ್ಲ. ನನ್ನಲ್ಲಿ ಧೈರ್ಯ ಇತ್ತು, ನನ್ನ ಗಂಡನಲ್ಲಿ ಧೈರ್ಯ ಇರಲಿಲ್ಲ. ಆದ ಕಾರಣ ನಾನು ಅವರಿಗೆ ಹೇಳಿದೆ, ಇದೊಂದು ವೇದಿಕೆ ನನ್ನ ದಾಂಪತ್ಯ ಜೀವನದಲ್ಲಿ ನಂತರ ದೊರಕಿದಂಥ ಮೊದಲ ವೇದಿಕೆ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ
ಮದುವೆಗಿಂತ ಮುಂಚೆ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗುವಂಥದ್ದು ಅದು ಇದ್ದದ್ದೇ. ಕ್ಯಾಶುವಲಿ ಎಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮಾಡ್ತಾರೆ. ನನ್ನ ವೃತ್ತಿ ಶಿಕ್ಷಕ ವೃತ್ತಿ, ಅಂದರೆ ಶಿಕ್ಷಕಿಯಾಗಿ ನಾನು ನನ್ನ ಶಾಲೆಯಲ್ಲಿ ಹಲವಾರು ವೇದಿಕೆಗಳನ್ನು ನಾನು ಹತ್ತಿದ್ದೇನೆ, ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿದ್ದೇನೆ. ಆದರೆ ನನ್ನ ಗಂಡನಿಗೆ ಟ್ರೈನ್ ಅಪ್ ಮಾಡಲಿಕ್ಕೆ ನಾನು ತುಂಬ ಕಷ್ಟಪಟ್ಟೆ. ಮನೆಯಲ್ಲಿ ನೀವು ಹೇಗೆ ಕ್ಯಾಶುವಲ್ ಆಗಿ ಇರ್ತೀರಾ ಹಾಗೆ ನೀವು ವೇದಿಕೆಯಲ್ಲಿ ಇರಿ ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಒಂದು ಅಬಿಲಿಟೀಸನ್ನು ಅಲ್ಲಿ ವ್ಯಕ್ತಪಡಿಸಿದ್ದೇವೆ. ಹಾಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಯಶಸ್ವಿಯಾಗಿ ಸ್ಪರ್ಧೆಯಲ್ಲಿ ಸ್ಪರ್ಧಾಳುವಾಗಿ ಭಾಗವಹಿಸಿ ಪ್ರಶಸ್ತಿಯನ್ನು ದಕ್ಕಿಸಿಕೊಳ್ಳಲು ನನ್ನ ಪಾತ್ರ ಕೂಡ ನನ್ನ ಗಂಡನ ಪಾತ್ರ ಕೂಡ ಈಕ್ವಲ್ ಆಗಿ ಬಂತು. ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಲಯನ್ಸ್ ಕ್ಲಬ್ ಉದ್ಯಾವರ ಸಂಘಟನೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಮತ್ತಷ್ಟು ನಿಮ್ಮ ಕ್ಲಬ್ ಒಳ್ಳೆಯ ರೀತಿಯಲ್ಲಿ ಬೆಳಬೇಕು. ನಮ್ಮ ಶಾಲೆಯಲ್ಲಿ ಒಂದು ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತೇಳಿ ಉಂಟು, ನಿಮಗೆಲ್ಲ ಗೊತ್ತಿರ್ಬೋದು. ಶ್ರೀಯುತ ಮುರಳೀಧರ್ ಸರ್ ಅವರು ನಡೆಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಕ್ಲಬ್ ಕೂಡ ಪ್ರಪಂಚದಾದ್ಯಂತ ಗುರುತಿಸುವಂತಾಗಬೇಕು. ಸರ್ಕಾರದಿಂದ ಮಾನ್ಯತೆ ಪಡೆಯಿತು. ಒಂದು ಲಯನ್ಸ್ ಕ್ಲಬ್ ಇಂದ ಅನೇಕ ಮಕ್ಕಳಿಗೆ ಮತ್ತು ಇನ್ನಿತರ ಒಂದು ಸಂಸ್ಥೆಗಳಿಗೆ ಉತ್ತಮವಾದಂತಹ ಸಹಾಯವನ್ನು ಮಾಡಬೇಕು ಅಂತೇಳಿ ಕೇಳ್ತಾ ನನ್ನ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಈ ವರ್ಷ ಮಾಡಿ ನಾನು ಹೇಳಿದೆ ನೆಕ್ಸ್ಟ್ ಇಯರ್ ಕೂಡ ಇದನ್ನು ಕಂಟಿನ್ಯೂ ಮಾಡಿ ಖಂಡಿತ ಜನ ಬರ್ತಾಕಂದ್ರೆ ಹೊರಗೂ ಕೂಡ ತುಂಬ ಬ್ಯುಸಿ ಇದ್ರೆ ಹೊರಗೆ ಕೂಡ ಬರ್ತಾ ಇದ್ರೆ ಅಂತ ಕಾಣ್ತದೆ ಆಗಿದೆ ಸರ್. ಎನಿವೆ ಈ ದಿನ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆ ಪರವಾಗಿ ಹಂಚಿಕೊಂಡ ಈ ಕಾರ್ಯಕ್ರಮ ಸರ್ ನಮ್ಮೊಂದಿಗಿರುವಂಥ ಹರ್ಷನ ಇರ್ಬೋದು, ನಮ್ಮ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ. ಅದೇ ರೀತಿ ನಮ್ಮ ದೂರದಿಂದ ಎಲ್ಲ ರಿಜೆಕ್ಟ್ ಚಾಟ್ ಬಂದಿದ್ದಾರೆ. ನನ್ನ ಗಾಡ್ ಫಾದರ್ ಅಂತ ನಮ್ಮ ಜಿಲ್ಲೆಯ ಪೀಳಿಗೆ ಆದಂಥ ರಾಜಶೇಖರ್ ಬಂದಿದ್ದಾರೆ. ನಮ್ಮ ಎಕ್ಕಾರ ನಮ್ಮ ಕ್ಲಬ್ಬಿನ ಪ್ರೆಸಿಡೆಂಟ್ ಬಂದಿದ್ದಾರೆ. ಬೇರೆ ಬೇರೆ ಕ್ಲಬ್ಬಿನಿಂದ ನಮ್ಮ ದೂರದಿಂದ ನಮ್ಮ ಹುಡುಕೂರು ಕಳೆದ ರೈಲು ಆದರ್ಶ ದಂಪತಿಗಳ ಒಂದು ಗೌರವವನ್ನು ನೀಡಿದಂತಹ ನಮ್ಮ ಜಿಲ್ಲೆಯ ಗವರ್ನರ್ ಆದಂತಹ ಇಂಜಿನಿಯರ್ ಮೊಹಮ್ಮದ್ ಹನೀಫ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ದೀಪಾವಳಿ ಆಚರಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಹರ್ಷ ಶೆಟ್ಟಿ, ಅದೇ ರೀತಿ ದಿವಾಕರ್ ಶೆಟ್ಟಿ ಇವರಿಗೆ ಜಿಲ್ಲಾ ಗವರ್ನರ್ ಜಿಲ್ಲೆಯ ಪರವಾಗಿ ಗೌರವಿಸ್ತಾ ಇದ್ದಾರೆ. ನಿರ್ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಇವರಿಗೆ ಜಿಲ್ಲಾ ಗವರ್ನರ್ ಜಿಲ್ಲೆಯ ಪರವಾಗಿ ಗೌರವಿಸಿದ್ದಾರೆ. ಮತ್ತು ಜಿಲ್ಲೆ ಡಿಸ್ಟ್ರಿಕ್ಟ್ 317 ಇದರ ವತಿಯಿಂದ ವಿಶೇಷ ಮಕ್ಕಳಿಗಾಗಿ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅವಕಾಶ ನೀಡಿ ಈ ಮಕ್ಕಳ ಸ್ಲೋಗನ್. ಅವರಿಗಾಗಿ ನಾವು ವಿಶೇಷ ಕಾರ್ಯಕ್ರಮ ಬೆಳಗ್ಗಿಂದ ಸಂಜೆ ನಡೆಯಲಿದೆ. ಜಿಲ್ಲೆಯ ಎಲ್ಲ ಶಾಲೆಯ ಮಕ್ಕಳು ಅಲ್ಲಿ ಭಾಗವಹಿಸಲಿದ್ದಾರೆ. ತಾವೆಲ್ಲರೂ ಬಂದು ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ವಂದನೆಗಳು. ಸ್ಮರಣಿಕೆಯನ್ನು ನೀಡಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮನ್ನು ಸೇರಿದಂಥ ನಿಟ್ಟೂರು ಪ್ರಭಾತ್ ಮಾಬಲ್ ಶೆಟ್ಟಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಶರು ಮಾಬೇನ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಶ್ರೀನಿವಾಸ್ ಪೈ, ಅದೇ ರೀತಿ ಲಿಯೋ ಕೋಆರ್ಡಿನೇಟರ್ ಆದಂಥ ಮೊಹಮ್ಮದ್ ಮೌಲಾ, MD ಅಪ್ಲೈನ್ ಸ್ವಪ್ನ ಸುರೇಶ್, ಅದೇ ರೀತಿ ದ್ವಿತೀಯ ಜಿಲ್ಲಾ ಉಪಗವರ್ನರ್ ಆದಂಥ ರಾಜೀವ್ ಕೋಟ್ಯಾನ್ ಇವರಿಗೆ ಸ್ಮರಣಿಕೆ.
ಹೊಗೆ ಜಾಸ್ತಿ ಇದೆ ಅವರಲ್ಲಿ. Vai, allez,